व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसे वागधीशः नमस्ते प्राणेश प्रणत विभवायावनिमगाः नमः स्वामिन्न रामप्रियतमनमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 139ನೆಯ ಪ್ರವಚನ. ರಾಜಧರ್ಮದ ಬಿತ್ತರದಲ್ಲಿ ಭೀಷ್ಮರು, ಚಿಂತನೆಯಲ್ಲಿ ಧರ್ಮರಾಜ ಮುಂತಾದವರು. ಆತನ ಪ್ರಶ್ನೆಯ ಮೇಲೆ ಅನೇಕ ಇತಿಹಾಸಗಳ ಕೊಂಡಿಗಳನ್ನು ನೆನಪಿಸಿಕೊಂಡು ಭೀಷ್ಮರು ಚಿಂತನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಕೋಸಲದ ರಾಜ ಎಲ್ಲ ಕಳ್ಕೊಂಡವ ಮತ್ತೆ ತಾನು ರಾಜ್ಯ ಪಡಿಬೇಕೆನ್ನುವ ನೆಲೆಯಲ್ಲಿ ಆತ ಋಷಿಯನ್ನು ಭೇಟಿ ಮಾಡಿದ್ದಾನೆ. ಆ ಋಷಿ ಮತ್ಯಾರೂ ಅಲ್ಲ, ಅವನಪ್ಪನ ಮಿತ್ರನೇ ಅಂತ ಮಗದೊಂದು ಸರ್ತಿಯಲ್ಲಿ ಹೇಳಿರ್ತಾನೆ. ಕಾಲಕ ವೃಕ್ಷೀಯ ಬಹಳ ಹಳೆಯ ಚರಿತೆ ಇದು. ಆಗ ಬೇಡ ರಾಜ್ಯ ನಿನಗೆ, ಕಾಡಿಗೆ ಹೋಗು ಅಂತ ಕೇಳಿದ್ರೆ ಇಲ್ಲಪ್ಪ ಕಾಡಿಗೆ ಹೋಗುವ ಕತೆ ಅಲ್ಲ ಅಂತ ಒಂದು ಸ್ವಲ್ಪ ಪೌರುಷದ ಬಗ್ಗೆ ನೆನಪಿಸಿಕೊಳ್ಳುತ್ತಾನೆ ಕ್ಷತ್ರಿಯನಾಗಿ. ಆಗ ಮತ್ತೆ ಋಷಿ ಹೇಳುತ್ತಾನೆ, ಹಾಗಾದ್ರೆ ನಾನು ನಿನಗೆ ರಾಜನೀತಿ ಹೇಳಲಿಯಾ? ಏನದು? ಮೋಸದಿಂದ ಶತ್ರುವಿನಲ್ಲಿ ಮಿತ್ರನಾಗಿದ್ದುಕೊಂಡು ಅವನಿಗೆ ನಾಮ ಹಾಕಿ ಟೊಪ್ಪಿ ಹಾಕಿ ಒರೆಸಿ ಮೋಸದಿಂದ ಮತ್ತೆ ರಾಜ್ಯವನ್ನು ಕಬಳಿಸುವುದು ಅಂತ. ಇದು ಅವನು ಒಟ್ಟು ಸೇರಿಕೊಂಡದ್ದಕ್ಕೆ ಮಾತಿನಲ್ಲಿ ಬಂದಿರತಕ್ಕ ಲಾಭ ಅಂತ ಅರ್ಥ ಆಗಿರಬೇಕು ಕೋಸಲನಿಗೆ. ಕೋಸಲ ನಿನ್ನೊಟ್ಟೆ ಬಂದದ್ದಕ್ಕೆ ಮಾರಾಯ, ನನಗೇನಾದ್ರೂ ಒಂದು ಸಹಾಯ ಆಗಲಿ ಅಂತ ಕೇಳಿಕೊಂಡ್ರೆ ಋಷಿ ಹೀಗೆ ಹೇಳಿದ್ದು ಕೇಳಿ ಹೇಳುತ್ತಾನೆ, ರಾಜ ಹೇಳುತ್ತಾನೆ, ನ ನಿಕೃತ್ಯ ನ ಡಂಬೇನ ಬ್ರಹ್ಮನ್ ಇಚ್ಛಾಮಿ ಜೀವಿತು. ಎಲ್ಲ ನಾನು ಮೊದಲೇ ಹೇಳಲಿಲ್ಲ ನನಗೆ ಬೇಡ ಅಂತ. ನಾನು ಮೋಸದಿಂದ ರಾಜನಾಗುವುದಿಲ್ಲ. ಕೈಕಾಲು ಹಿಡಿದು ಮುಗಿದು ಸೇವೆ ಮಾಡಿ ಅವನದ್ದು ಕೊನೆಗೊಂದು ದಿವಸ ಅವನನ್ನು ಮೋಸಗೊಳಿಸುವಂಥದ್ದು ಅರ್ಥ ಇಲ್ಲ. ಒಳಗಿನ ಸಾಕ್ಷಿ ಅದು, ಹೃದಯ ಅದು ಒಪ್ಪುತ್ತಾ ಇಲ್ಲ. ಹಾಗೆ ನಾನು ಮೋಸದಿಂದ ಮಾಡುವುದಿಲ್ಲ. ನಾನು ಡಾಂಭಿಕನಾಗಿ ನನಗಿಂತಹ ಒಂದು ಬದುಕು ಬೇಡ. ಅನ್ಯಾಯದ ಮಾರ್ಗದಲ್ಲಿ ಬಂದಿರತಕ್ಕಂಥ ಐಷಾರಾಮದ ಬದುಕಿಗೆ, ರಾಜತನಕ್ಕೆ ಏನು ಗೌರವ ಇದೆ. ಸ್ವಾಮಿಗಳೇ ಎಂದು ಬಹಳ ಚೆನ್ನಾಗಿ ಬ್ರಹ್ಮನ್ನಂತ ಕರೀತಾನೆ ಋಷ್ಯನ್. ದೇವರ ಎಚ್ಚರವುಳ್ಳವ, ಇದು ದೇವರು ಮೆಚ್ಚುವ ಕೆಲಸ ಅಲ್ಲಲ್ಲ. ಹಾಗಾಗಿ ನನಗೆ ಈ ರೀತಿಯಾದ ಅಡ್ಡದಾರಿಯಲ್ಲಿನ ಸಂಪತ್ತು ಬೇಡ. ನಾ ಧರ್ಮಯುಕ್ತ ನಿಶ್ಚಯ ಮಥಾನ್ ಸುಮಹತೋಪಿ ಬಹಳ ದೊಡ್ಡ ಮಟ್ಟಿನ ದುಡ್ಡು ಬರುತ್ತೆ ಹೇಳಿದ್ರು ಅಧರ್ಮದ, ಅನ್ಯಾಯದ, ಅಸತ್ಯದ ದಾರಿಯಿಂದ ನಾನು ಅದನ್ನು ಪಡೀಲಿಕ್ಕೆ ಇಷ್ಟಪಡುವುದಿಲ್ಲ. ಒಳ್ಳೆ ಮೆಸೇಜ್ ಅಲ್ವ? ಎಲ್ಲವನ್ನು ಕಳ್ಕೊಂಡ ರಾಜ ಬೀದಿ ಪಾಲಾಗಿದ್ದಾನೆ. ಮರ್ಯಾದೆ ಮತ್ತೆ ಹಾಗೆ ಬದುಕಬೇಕು ಎನ್ನತಕ್ಕ ಹುಮ್ಮಸ್ಸು, ಆದರೆ ಮಾಡುವುದಿಲ್ಲ. ಅನ್ಯಾಯ, ಅಧರ್ಮ, ವಂಚನೆ ಅಂತ ಹೇಳಬೇಕಾದ್ರೆ ಅವನ ಯೋಗ್ಯತೆ ಎಷ್ಟು ದೊಡ್ಡದಿರಬೇಡಲ್ಲ. ಇದು ಕಲಿಬೇಕಾದ ನಾನು. ಎಂತಹ ಸಮಯದಲ್ಲಿಯೂ ಎಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ಅಧರ್ಮವನ್ನು ಆಚರಿಸಬೇಡ. ಧರ್ಮವನ್ನು ಬೇಕಾದರೂ ಬಿಡು, ಅಧರ್ಮ ಮಾಡಬೇಡ. ಇದು ಗಮ್ಮತ್ ನೋಡಿ. ಹೌದು, ಒಳ್ಳೆಯದನ್ನಾದ್ರೂ ಮಾಡಲಿಕ್ಕೆ ಆಗದೆ ಹೋಗ್ಬೋದು, ಆದ್ರೆ ಕೆಟ್ಟದ್ದು ಮಾಡಬೇಕು ಯಾರು ಹೇಳಿದ್ದು ಅಲ್ವಾ? ಹಾಗೆ ನಾನು ಅಧರ್ಮದಿಂದ ಯಾವುದೇ ಸಂಪತ್ತನ್ನು ಬಯಸುವುದಿಲ್ಲ. ನಿನಗೆ ಹಿಂದೆ ಹೇಳಿದ್ದೇನೆ, ಪುರಸ್ತಾದೇವ ಭಗವನ್ ಮಯೈತದು ಅಪವರ್ಷಿತ.
ಈ ನಮೂನೆಯ ವಾಮಮಾರ್ಗಗಳು, ಹೆಚ್ಚು ಕಡಿಮೆಗಳು, ಅನಾಚಾರಗಳು, ದುರಾಚಾರಗಳು ನಾನು ಮೊದಲೇ ಬಿಟ್ಟಿದ್ದೇನೆ ಅಂತ ಹೇಳಿಕೊಂಡಿದ್ದೇನೆ. ನನಗದು ಬೇಡ. ಇನ್ನೊಬ್ಬರ ವಂಚನೆಯಿಂದ ಸಂಪತ್ತನ್ನು ಪಡೆಯುವುದಾಗಲಿ, ಬೇಡಿಕೊಂಡಾಗಲಿ, ಏನೋ ಟೊಪ್ಪಿ ಹಾಕಿ ಒರೆಸಿ ಆಗಲಿ, ಇಂಥದ್ದೆಲ್ಲ ಬೇಡ ನನಗೆ ಪೂಸಿ ಹಾಕಿಕೊಂಡದ್ದು ಅಂತ ಹೇಳಿದ್ದೇನೆ, ಮೊದಲೇ ಹೇಳಿದ್ದೆ. ನನಗೆ ಅದು ಮೊದಲಿಂದ ಆಗಿ ಉಂಟು. ಅದರಿಂದ ಏನ ಪಾಪಂ ನ ಸಂಕೇತ. ಯಾವುದನ್ನು ನಡೆಸಿಕೊಟ್ಟಾಗ ಪಾಪ ಆಗುವುದಿಲ್ಲ ಅಲ್ಲ, ಪಾಪದ ಸಂಶಯವೂ ಯಾವುದರಲ್ಲಿ ಇಲ್ಲದು ಬೇಕು ನನಗೆ ಅಂದ. ಇದು ಗಡಿಸುತನವನದ್ದು ನೋಡಿ. ತಪ್ಪಾಗದೇ ಇರದ್ದು ಹೇಳುವಂತಲ್ಲ, ತಪ್ಪಾದೀತೋ ಎನ್ನುವಂಥದ್ದು ಮಾರ್ಗ ಬೇಡ ಅಂದ. ಇದು ಖುಷಿ ಆಗುವುದು ಅವನಿಗೆ. ನನಗೆ ಎಲ್ಲೊಮ್ಮೆ ಸಂಸ್ಕೃತಗಳ ಮಾತುಗಳ ಸೊಗಸು ಬರುವುದಿಲ್ಲ. ಹೇಳ್ತಾನೆ, ಅವನಿಗೆ ನಾನು ಮೋಸ ಮಾಡಿ ಅದಕ್ಕೆ ಹೇಳಿದ ಋಷಿಯಾಗಲಿ, ಅವನಿಂದ ಯಜ್ಞಯಾಗವನ್ನು ಗಂಡಾಬಟ್ಟೆ ಮಾಡಿಸಿ, ಲೋಕಕರ್ಮವನ್ನು ನಿಲ್ಲಿಸಿ ದೈವಕರ್ಮ ನಡೆಸಿ, ಅವನ ದುಡ್ಡೆಲ್ಲ ಬೋಳಿಸಿ ಶತ್ರುವಶ ಆಗುವಂತೆ ಮಾಡಬೇಕು ಹೇಳುವಾಗ ಇದರಿಂದ ಅವನಿಗೆ ಹಾನಿ ಆಗುವುದಿಲ್ಲ. ಯಜ್ಞಯಾಗದಿಂದ ದೊಡ್ಡ ಮಟ್ಟಿನ ಸ್ವರ್ಗಾದಿಗಳನ್ನು ಪಡಿತಾನೆ. ಆದ್ರೆ ಲೋಕದಲ್ಲಿ ನಿನಗೆ ರಾಜ್ಯ ಸಿಗ್ತದೆ ಅಂತ ಏನೋ ಒಂದು ವಿಚಿತ್ರದ ಸನ್ನಿವೇಶವನ್ನು ಹೇಳಿದ್ದಲ್ಲ. ಇನ್ನೊಬ್ಬರಿಗೆ ಸಂಕಟ ಆದಾಗಲೂ ನಮಗೆ ಖುಷಿ ಆಗತ್ತೆ. ಇದೊಂದು ವಿಚಿತ್ರ. ಇದು ಹೇಗೆ ವಿಚಿತ್ರ ಗೊತ್ತಿಲ್ಲ. ನಾವು ಸಂಕಟದಲ್ಲಿ ಇರ್ತೇವೆ, ಆದ್ರೆ ಅವನಿಗೂ ಸಂಕಟ ಉಂಟಲ್ಲ, ಖುಷಿ. ನನಗೊಬ್ಬನಿಗೆ ಅಲ್ಲ. ಇದು ಯಾವ ನಮೂನಿ? ಇದೆಲ್ಲ ಬೇಡ ಅಂತ ಹೇಳ್ತಾನೆ. ಅದನ್ನು ಹೇಳಿದ, ಏನ ಪಾಪಂ ನ ಸಂಕೇತ. ನನಗೆ ನೀನು ಹೇಳಿಕೊಟ್ಟೋ ಮಾರ್ಗದಲ್ಲಿ ಪಾಪದ ಸಂಶಯವೂ ಬರಬಾರ್ದು. ಪಾಪ ಬರಬಾರ್ದಲ್ಲ, ಸಂಶಯ ಬರಬಾರ್ದು. ಯದ್ವಾ ಕೃಷ್ಣಂ ಹಿತಂಬಬೇಕು, ಅಥವಾ ಪೂರ್ತಿ ಹಿತ, 100% ಬೆಸ್ಟ್ ಮೆಥಡ್ ಅದು ಬೇಕು ನನಗೆ. ಅಥವಾ ಕೃಷ್ಣಂ ಹಿತಂಬಬೇಕು ಅಂದ. ಒಂದು ಚೂರು ತಪ್ಪು ಬಾರದಂತಿನ ರಾಜಧರ್ಮ ಇರಲಿ, ರಾಜನೀತಿ ಇರಲಿ, ಆದ್ರೆ ಅದು ಅಧರ್ಮ ಆಗಿರಬಾರ್ದು. ರಾಜಧರ್ಮದಲ್ಲಿಯೂ ಅಧರ್ಮವೂ ಒಂದು ಸೇರಿಕೊಳ್ತದೆ ಎನ್ನುವುದು ಬೇಡ ಅಂತಾನೆ. ನಿಷ್ಕಪಟವಾದ ನಿರ್ವಂಚನೆಯ ರಾಜಧರ್ಮದಲ್ಲಿ ನನಗೆ ಹೇಳು, ಇದಾಗುವಂತ. ನನಗೆ ಈ ಮತ್ತೊಬ್ಬರನ್ನು ಘಾಸಿಗೊಳಿಸುವ ಹಿಂಸೆ ಧರ್ಮ ಇಷ್ಟ ಆಗುವುದಿಲ್ಲ ಅಂತ. ಅನುಶಂಸೇನ ಧರ್ಮೇಣ ಲೋಕೇಖ್ಯಸ್ಮಿನ್ ಜಿಜೀವಿಷು ನಾಹಮೇತದಲಂ ಕರ್ತುಂ ನೈತನ್ಮಯಿ ಉಪಪತ್ತಿ. ಮಗದೊಬ್ಬನಲ್ಲಿ ಹಿಂಸೆ ಮಾಡಿ, ಅನ್ಯಾಯ ಮಾಡಿ, ಟೊಪ್ಪಿ ಹಾಕಿ ಅವನನ್ನು ಘಾಸಿಗೊಳಿಸಿ ಬದುಕುವ ಬಗೆ ಅದು ನನ್ನದಲ್ಲ, ನನಗದಲ್ಲಿಲ್ಲ, ನನಗದು ಬೇಡ, ನನ್ನಲ್ಲಿ ಅದು ಸೇರುವುದಿಲ್ಲ, ನನ್ನ ಯೋಗ್ಯತೆಗೆ ಅದು ಆಗುವುದಿಲ್ಲ ಅಂದ. ಕಳ್ಳ ಎಲ್ಲರಾಗುವುದಿಲ್ಲ. ಅವಕಾಶ ಇದ್ದಾಗ ಎಲ್ಲರೂ ಕಳ್ಳರಾಗ್ತಾರೆ ಎಂದು ಕೆಲವರು ಹೇಳ್ತಾರೆ. ಇಟ್ ಈಸ್ ಸೈಕಾಲಜಿ ಅಂತ. ನಾಟ್ ಇಲ್ಲ. ಒಬ್ಬ ಪ್ರಾಮಾಣಿಕನಾದವ ಅವನು ಎಂಥ ಆಪರ್ಚುನಿಟಿಗಳಲ್ಲಿ, ಎಂಥ ತೊಂದರೆಗಳಲ್ಲಿಯೂ ಕಳ್ಳತನ ಮಾಡುವುದಿಲ್ಲ. ಬೇಡಿಯ ನಾನು ಹೇಳುವುದಂಟು, ಕೊಟ್ಟದ್ದು ತಕೊಳ್ಳಿ ನಾನು ಹೇಳುವುದು ಯಾವಾಗ. ಇಡೀ ಪ್ರಪಂಚದಲ್ಲಿ ನಿಮಗೇನು ಕೊಡಲ್ಪಟ್ಟಿದೆ ಅದು ನಿಮಗೆ, ಹೇಗೆ ಬೇಕಾದರೂ ಹಾಗೆ, ಆದರೆ ನೀವು ಕೇಳಬೇಡಿ ಅಂತ. ಇದು ಉದಾತ್ತದ. ಇಲ್ಲ, ಪ್ರಪಂಚವನ್ನು ನೀವು ಕೇಳಿಕೊಳ್ಳಿ, ಕೊಟ್ಟದ್ದು ಮಾತ್ರ ಅಲ್ಲದೆ ನೀವು ಕೇಳಿಕೊಂಡದ್ದನ್ನು ಪಡೆಯಿರಿ. ಇದನ್ನು ನಾನು 2ನೇ ಹಂತದಲ್ಲಿ ಒಪ್ತೇನೆ, ಬರ್ತೇನೆ. ಕೇಳಿ ಪಡೆಯಿರಿ. ನಾಲಿಗೆ ಉಂಟು ತಾನೆ, ಕೇಳಬಹುದಲ್ಲ, ಸರಿ, ಆದರೆ ಕೇಳಿ ಪಡೆಯಿರಿ ಹೊರತು ಕದ್ದು ಪಡೆಯದಿರಿ. ಮೊದಲನೇದೇನು? ಕೊಟ್ಟದ್ದು ಪಡೆಯಿರಿ ಅಂತ. ಸಾಲದು ಖಂಡಿತ, ಕೇಳಿ ಪಡೆಯಿರಿ ಅಂತ. ಇನ್ನೂ ಸಾಲದು ಕಂಡಿದೆ ಅಂತ ಹೇಳೋದಾ? ಕದ್ದು ಪಡೆಯಿರಿ ಹೇಳೋದಿಲ್ಲ. ಅದಾಗುವುದಿಲ್ಲ. ಸಾತ್ವಿಕವಾದದ್ದು ಪ್ರಪಂಚ ನಿನಗೆ ಕೊಟ್ಟದ್ದು ಅದು ನಿನ್ನದು. ರಾಜಸವಾದದ್ದು ಪ್ರಪಂಚದಿಂದ ನೀನು ಕೇಳುವುದು, ಪಡೆದದ್ದಲ್ಲ, ಕೇಳುವುದು, ಬೇಡುವುದು. ಅದು ಒಂದು ದೃಷ್ಟಿಯಿಂದ ಸತ್ತ ಬಾಳು ಅಂತ ಹೇಳುವುದಿಲ್ವ ಹಾಗೆ. ಅದು ರಾಜಸ. ಮತ್ತೆ ಕೊಳ್ಳೆ ಹೊಡೆಯುವುದು, ಕಳ್ಳತನ ಮಾಡುವುದು, ಕನ್ನ ಹಾಕುವುದು, ಕಣ ತಪ್ಪಿಸುವುದು ಅತ್ಯಂತ ನೀಚವಾದ ತಾಮಸ ಕರ್ಮ. ರಾಜಸದಲ್ಲಿಯೇ ಸಂಶಯ ಇದೆ ಪಾಪದ್ದು, ಇನ್ನು ತಾಮಸಕ್ಕೇನು ಹೇಳುವ? ಬೇಡುವುದರಲ್ಲಿಯೂ ಅರ್ಥ ಇಲ್ವಾ? ಬೇಡಬೇಕಾದವ್ರು ಬೇಡಬೇಕು, ಬೇಡುವಂಥದ್ದನ್ನು ಬೇಡಬೇಕು, ಬೇಡುವಲ್ಲಿ ಬೇಡಬೇಕು. ಹಾಗಾಗಿ ಬೇಡಲಾರದವನು ಬೇಡಬಾರದ್ದಲ್ಲಿ ಪಡೆದರೆ ತಪ್ಪಾಗುವುದಿಲ್ಲ. ಅಂದ್ರೆ ರಾಜಸದಲ್ಲಿಯೂ ಪಾಪದ ಶಂಕೆ ಬರಲಿಕ್ಕೆ ಕಾರಣ ಅದೊಂದು ಸಾತ್ವಿಕ ಅಲ್ಲ ಎನ್ನುವ ಮುಖವು, ಇನ್ನೊಂದು ರಾಜಸ ಆದ್ದರಿಂದಲೂ ಅತಿ ರಾಜಸ ಆದ್ದರಿಂದ. ಹೀಗೆ ರಾಜ ಬಹಳ ಚೆನ್ನಾಗಿ ಹೇಳಿಬಿಟ್ಟ. ನನಗೆ
ನನಗೆ ನನ್ನನ್ನು ಹಿಂಸೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೋಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನ್ಯಾಯ ಮಾಡ್ಲಿಕ್ಕೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ, ಅವನಿಗೆ ಅನ್ಯಾಯ ಆಗುತ್ತಲ್ಲ ಎನ್ನುವುದನ್ನು ನನಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ನಾನು ವಂಚನೆಯಲ್ಲಿ ಬದುಕುವುದನ್ನು ನಾನೇ ಇಷ್ಟಪಡುತ್ತಾ ಇಲ್ಲ, ನನಗೆ ಅದು ಹೋಗ್ತಾ ಇಲ್ಲ ಅಂದ. ನೋಡಿ, ಇದು ಶುದ್ಧವಾದಂತಹ ಹೃದಯವಂತಿಕೆ. ಇದು ಎಲ್ಲರಲ್ಲಿ ಬೇಕು ಅಂತಿಲ್ಲ. ಕಳ್ಳತನದಿಂದ ಡೈಜೆಸ್ಟ್ ಮಾಡಿಕೊಳ್ಳುತ್ತಾನೆ, ಯಾಕೆ ಅವನ ಹೃದಯ ಪ್ಯೂರಿಟಿ ಇಲ್ಲ, ಪವಿತ್ರವಾಗಿರುವುದಿಲ್ಲ. ಇಂಥದ್ದಿದೆ. ಯಾಕೆ ಆ ಧರ್ಮ ಅವನದ್ದು. ಇವು ಯಶ್ರದ್ಧಃ ಸಯೇವ ಸಹ ಹೇಳಿದ ಹಾಗೆ ಅವರವರ ನಂಬಿಕೆ, ಅವರವರ ಶ್ರದ್ಧೆ, ಅವರವರ ಯೋಚನೆ, ಅವರವರ ಸಾಧನೆ ಹಾಗೆ ಇರ್ತದಲ್ಲ. ಅದು ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಮಾರೆಯವರು ಸುಳ್ಳು ಹೇಳ್ತಾರೆ ನಮಗೆ ಕಾಣುತ್ತದೆ. ಅವರಿಗೆ ಸುಳ್ಳು ಸಹಜ ಆಗಿಬಿಟ್ಟಿದೆ. ಅದರಿಂದ ರಾಜ ಬಹಳ ಜೋರಾಗಿ ನನಗಿದು ಕೂಡುವುದಿಲ್ಲ ಅಂದ. ತುಂಬಾ ಖುಷಿಯಾಯಿತು ಋಷಿಗೆ. ಪ್ರೈಸ್ ಮಾಡ್ತಾನೆ ಋಷಿ, ಒಪ್ತಾನೆ, ಚೆನ್ನಾಗಿದೆ, ನಿನಗೆ ಯೋಗ್ಯವಾಗಿದೆ ಅಂದಾನೆ. ಪ್ರಕೃತಿಯಾಗಿ ಉಪಪನ್ನೋಸಿ ಬುದ್ಧಿಯ ಚ ಅದ್ಭುತ ದರ್ಶನ. ಏನು ಒಂದು ಉದ್ಗಾರ ತೆಗೆದನು ಆ ಋಷಿ. ನೀನು ಸ್ವಭಾವವೇ ಬಹಳ ಚೆನ್ನಾಗಿದೆ ಅಂದ. ಸಹಜವಾಗಿ ಅಂದ್ರೆ ಮನುಷ್ಯ ಈ ಮಗು ಹುಟ್ಟಿದಾಗ ಅದು ಪ್ರಕೃತಿ ಸಹಜವಾಗಿ ಯೋಗ್ಯವಾಗಿರುತ್ತೆ, ಗೊತ್ತಿರುವುದಿಲ್ಲ ಅದಕ್ಕೆ. ನೀವು ಹೇಳಬಹುದು ಇನ್ಫ್ಲುಯೆನ್ಸು ಅಂತ, ಆನುವಂಶಿಕವಾದ್ದು, ಜೆನೆಟಿಕ್ ಫೋರ್ಸು ಸತ್ಯ. ಅದರೊಟ್ಟಿಗೆ ಅದರದ್ದೇ ಆಗಿರತಕ್ಕ ಒಂದು ಸ್ವಂತಿಕೆ ಉಂಟಲ್ಲ, ಜೀನ್ಸು, ಜನ್ಮಾಂತರಗಳಲ್ಲಿ ಬಂದಿರತಕ್ಕಂಥ ಏನೊಂದು ವಾಸನೆ, ಅದು ಸತ್ಯ. ಆದ್ರೆ ಇದು ಎರಡು ಅದು ಹೊರಗೆ ಎಕ್ಸ್ಪ್ರೆಸ್ ಆಗುವುದು, ವಿಸ್ತಾರಗೊಳ್ಳುವುದು ಹೊರಗಿನ ಪ್ರಭಾವದಿಂದ. ಅದು ಮುಖ್ಯ. ಆದ್ರಿಂದ ಒಂದೊಮ್ಮೆ ಕಳ್ಳರ ಪ್ರಭಾವ ಇಲ್ಲದಿದ್ದರೆ ಕಳ್ಳನೇ ಆದವನಿಗೆ ಕಳ್ಳತನ ಮಾಡಲಿಕ್ಕೆ ಆಗುವುದಿಲ್ಲ. ಸುಳ್ಳರು ಸೇರದೇ ಇದ್ದಲ್ಲಿ ಸುಳ್ಳುಗಾರನಿಗೆ ಸುಳ್ಳಿಗೆ ಸಾಮರ್ಥ್ಯ ಇರುವುದಿಲ್ಲ. ಹಾಗಾಗಿ ದುರ್ಯೋಧನ, ದುಶ್ಯಾಸನ ಇಂಥವರು ಕೆಟ್ಟವರು ಸೇರಿಕೊಂಡಾಗ ಅಲ್ಲಿ ಕೆಟ್ಟದಾಗ್ಲಿಕ್ಕೆ ಅನುಕೂಲ ಆಯಿತು. ಅಲ್ಲಿ ಒಳ್ಳೆಯವನು ಕೆಟ್ಟವನಾಗ್ತಾನಾಗ. ಅದೇ ಪಾಂಡವರಲ್ಲಿ ದುಶ್ಯಾಸನ ಬಂದು ಕೂತರು ಏನಾಗುವುದಿಲ್ಲ. ಪರಿಸರ ಅಷ್ಟು ಜೋರಿ ಇರ್ತದೆ. ಇದನ್ನು ಒಪ್ಪಬೇಕಾಯ್ತು. ಅದರಿಂದ ಸಹಜವಾಗಿ ಮಗು ಒಳ್ಳೆದಿರ್ತದೆ. ಆನಂತರ ಅದಕ್ಕೆ ಸುಳ್ಳು ಹೇಳುವುದು, ಕೆಟ್ಟದು ಮಾಡುವುದು ಅಭ್ಯಾಸ ಆಗ್ತದೆ. ಅದು ಪರಿಸರದಿಂದ ಕಲಿಸುವುದರಿಂದ. ಅದನ್ನ ನೀನು ಬಹಳ ಚೆನ್ನಾಗಿದೆ ಅಂತ, ತುಂಬಾ ಯೋಗ್ಯ, ಸಹಜವಾದ ಸ್ವಭಾವಕ್ಕನುಗುಣವಾದ ಮಾತು ನಿನ್ನದು. ತುಂಬಾ ತಲೆ ಖರ್ಚು ಮಾಡಿದ್ದಿ, ತುಂಬಾ ಓದಿಕೊಂಡಿದ್ದಿ, ಬುದ್ಧಿಮಂತ, ಬಹಳ ಚಂದವಾದ ನಿನ್ನ ಅಧ್ಯಯನ ಅಂತಾನೆ. ಅದ್ಭುತ ದರ್ಶನ ಅಂತ. ದರ್ಶನ ಅಂದ್ರೆ ಅಧ್ಯಯನ, ಕಾಣಿಕೆ, ಶಾಸ್ತ್ರಗಳ ಪರಿಶೀಲನೆ ಒಳ್ಳೆ ನೋಡಿಕೊಂಡಿದ್ದಿ ನೋಡು. ಮತ್ತೊಬ್ಬರನ್ನು ಟೋಪಿ ಹಾಕಿ ಒಬ್ಬ ರಾಜನಾದವ ರಾಜವರ್ಜಿಯಲ್ಲಿ ಮರ್ಜಿಯಲ್ಲಿ ಬದುಕಲಿಕ್ಕೂ ಮಗದೊಬ್ಬರನ್ನು ತುಳಿಯುವುದಿಲ್ಲ ಎನ್ನುವುದುಂಟಲ್ಲ, ತುಳಿತಕ್ಕೊಳಗಾದವನಾದ್ರು ಗ್ರೇಟ್. ತುಂಬ ಖುಷಿ ಆಯ್ತು ಇವನಿಗೆ. ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ ಅಂದ. ಏನ್ ನೋಡಿ, ಋಷಿಗೆ ಎಷ್ಟು ಪ್ರೀತಿಯಾಗಿರ್ಬೇಕು ಅಂದ್ರೆ ಇವನ ಪರಿಸ್ಥಿತಿ ನೋಡಿ. ಯಾವುದೇ ಅಡ್ಡ ಮಾರ್ಗವನ್ನು ಒಪ್ಪದ ಒಂದು ಕ್ಷತ್ರಿಯ ಸಹಜತೆಯನ್ನು ನೋಡಿದಾಗ ಅವನು ಹಿಂದೆ ರಾಜನೇ ಅಲ್ವಾ, ಹಿಂದೆ ಈಗ ರಾಜಋಷಿ ಆಗಿದ್ದಾನೆ, ಕಾಡಿನಲ್ಲಿ ಕೂತಿದ್ದಾನವ. ತುಂಬಾ ಹೆಮ್ಮೆ ಪಟ್ಟು ಹೇಳುತ್ತಾನೆ, ಉಭಯೋರೇವ ಸಾಹ್ಯಾರತ್ತೆ ಯತಿಷ್ಯೇ ತವ ತಸ್ಯಚ್. ನಾನು ಇಬ್ಬರಿಗೂ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ನೋಡ್ತಾನೆ, ಆಯ್ತಾ ಅಂದ. ಅಲ್ಲಿಗೆ ಬಂದ. ನಾನು ವೈದೇಹನನ್ನು ಜನಕನನ್ನು ಮಾತಾಡಿಸ್ತೇನೆ. ಮಿಥಿಲೆಯ ಅರಸ ನೋಡಿ, ಯಾವತ್ತಿನವ ಯಾರಿಗೊತ್ತು, ಅವನ ಹೆಸರಿಲ್ಲಿ ಹೇಳುವುದಿಲ್ಲ. ಈಗ ಎಷ್ಟು ಹಳೆಯ ಕಥೆಯು. ಜನಕ ರಾಜ ಯಾವತ್ತಿನ ಕಾಲ, ತ್ರೇತಾಯುಗದ ಯಾವ ತ್ರೇತಾಯುಗ ಯಾರು ಇನ್ನು ಕಂಡಾಬಟ್ಟಿ 24ನೇ ತ್ರೇತಾಯುಗದವರೆಗೆ ಜನಕರನ್ನೇ ನಾನು ಮಾತಾಡ್ಲಿಕ್ಕೆ ಹೋಗ್ಬೇಕಾಗುತ್ತೆ. ಆದ್ರೆ ಏನು ಮಾಡುವ, ನಮ್ಮ ಜನರು ಯಾರನ್ನಾದರೂ ತಮ್ಮ ಮೂಗಿನ ನೆರೆ ಕೇಳಿತಾಳಲ್ಲ. ಸೀತೆ ಶಾಸ್ತ್ರದಲ್ಲೇ ತಂತ್ರಗಳಲ್ಲೇ ಎಷ್ಟು ಗಮ್ಮತ್ ಮಾಡಿದ್ದಾರೆ ಸೀತೆಯನ್ನಂದ್ರೆ, ಅವಳನ್ನು ಪ್ರಾರಬ್ಧಿಯನ್ನಾಗಿಸಿ ಬಿಡ್ತಾರೆ. ಕೈಯಲ್ಲಿ ಎಲ್ಲ ಅಂಥದ್ದೇ ಆಯುಧಗಳನ್ನೆಲ್ಲ ಕೊಟ್ಟು ಚಿಂತನೆಗೆ ತರ್ತಾರೆ. ಕೊನೆಗೆ 3 ಕಣ್ಣು ಬಳೆದು ಬಿಡುತ್ತಾರೆ. ಈ ಗಮ್ಮತ್ತು ತೊಂದರೆ ಹಾಗೆ ಇರಲಿ. ಅರ್ಥ ಆಗಿಸಿಕೊಳ್ಳುವವರಿಗೆ ಕಷ್ಟ ಆಗಿಕೊಳ್ಳಿ ಅಂತ ಹೇಳಿಕೊಳ್ಳುವ ಮಾರ್ಗಗಳಿವೆಲ್ಲ. ಹಾಗೆ ಅಂತಹ ಜನಕರಾಜನನ್ನು ಅವನಿಂದಾಗಿ ಸೋತು ಬಂದ ಇವ ನೋಡಿ ಎಲ್ಲಿಂದ. ಈ ಜನಕನಲ್ಲಿ ಸೋತ ಅಂದ್ರೆ ಕೇಳಲಿಕ್ಕೆ ಉಂಟ ಅವನ ಪೌರುಷ.
ಹಾಗಿರುವಾಗ ಈ ಕೌಸಲನನ್ನು ನೋಡಿ, ಆಗಲೂ ಕೌಸಲ್ಯಗೂ ವೈದೇಹಕ್ಕೂ ಒಂದು ಸಂಬಂಧ. ದಶರಥ ಅವನಿಗೆ ಕೌಸಲೆಯ ಹುಡುಗಿ ಕೌಸಲ್ಯ ಅಲ್ವಾ, ಅವನ ಅಯೋಧ್ಯೆಯವ. ಮತ್ತೆ ದಶರಥನ ಮಗನಿಗೆ ರಾಮನಿಗೆ ಸೀತೆ ವೈದೇಹದವಳಲ್ವಾ, ಮಿಥಿಲೆಯವಳು. ಮಿಥಿಲೆ ಅಂದ್ರೆ ನೇಪಾಳದ ಆಚೆಗೆ, ಅಯೋಧ್ಯೆ ನಿಮಗೆ ಗೊತ್ತು ಎಲ್ಲಿ ಮಧ್ಯ ಅಂತ. ಹಾಗಾಗಿ ಇವ ಹೇಳುತ್ತಾನೆ, ನಾನು ನಿನಗೂ ಒಳ್ಳೇದಾಗುವಂತೆ ಮಾಡುತ್ತೆ, ಅವನಿಗೆ ಒಳ್ಳೇದಾಗುವಂತೆ ಮಾಡುತ್ತೆ. ಈಗೇನು ಹೇಳಿಕೊಟ್ಟಿದ್ದ, ಜನಕನಿಗೆ ಟೊಪ್ಪಿ ಹಾಕುವುದು ಹೇಳಿಕೊಟ್ಟಿದ್ದ, ಕೈ ಮುಗಿ ಮತ್ತೆ ಕಾಲೆಳಿ ಅಂತ. ಈಗ ಇವ ಒಪ್ಪಲಿಲ್ಲ ಕೌಸಲ ಅಲ್ವಾ, ಕ್ಷಮದರ್ಶಿ. ಅದು ಕೇಳ್ತಾನೆ, ಉಭಯೋರೇವ ಸಾಖ್ಯಾರ್ಥೇ ಯತಿಷಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಆಗುವಂತೆ ಪ್ರಯತ್ನ ಮಾಡ್ತೇನೆ ಆಯ್ತಾ ಅಂತ. ಅದು ಹೇಗಿಬ್ಬರಿಗೆ ಅಂದ್ರೆ ಸಂಶ್ಲೇಷಂ ವಾ ಕರಿಷ್ಯ, ನಾನು ನಿಮ್ಗೆ ಸಂಧಿ ಮಾಡಿಸ್ತೇನೆ, ಇಬ್ರು ಮಿತ್ರರನ್ನಾಗಿಸಿಬಿಡುತ್ತೇನೆ, ಇನ್ನೇನು ಸಮಸ್ಯೆ. ಸಂಶ್ಲೇಷಂ ವಾ ಕರಿಷ್ಯಾಮಿ ಶಾಶ್ವತಂ ಹಿ ಅನಪಾಯಿನಂ, ನಿರಂತರವಾಗಿ ಇವತ್ತಿಗೆ ಅಂತಲ್ಲ, ಯಾವತ್ತಿನವರೆಗೂ ನಿಮ್ಮಿಬ್ಬರಲ್ಲಿ ಒಳ್ಳೆ ಮೈತ್ರಿ ಇರುವಂತೆ ಮಾಡುತ್ತೇನೆ, ನಾನು ಶಾಶ್ವತವಾದಂತಹ ಸಂಧಿ ನಿನ್ನಲ್ಲಿ ಮಾಡಿಸ್ತೇನೆ ಅಂತಾನೆ. ಅದು ಹೇಗೆ ಏನು ಅಂದ್ರೆ ಇವನದ್ದೊಂದು ಈಗ ಉಪಾಯ ವ್ಯವಸ್ಥೆ. ಈಗ ಬಿಟ್ಟು ಹೋದ ರಾಜ ಗೆದ್ದ ರಾಜ ಇದ್ದಾನೆ ನೋಡಿ, ಹೇಳ್ತಾನೆ, ತ್ವಾದೃಶಂ ಹಿ ಕುಲೇ ಜಾತಂ ಅನುಶಂಸಂ ಬಹುಶ್ರುತಂ ಅಮಾತ್ಯಂ ಕೋನ ಕುರ್ವೀತ ರಾಜ್ಯ ಪ್ರಣಯ ಕೋವಿತ. ಒಬ್ಬ ರಾಜನಿಗೆ ಮಂತ್ರಿ ಬೇಕು, ಸತ್ಯ. ಹತ್ತಿರದಲ್ಲಿರುವವನು ಬೇಕು, ಹತ್ತಿರದಲ್ಲಿದ್ದು ಕೆಲಸ ಮಾಡುವವನು ಬೇಕು. ಸಲಹೆ ಸೂಚನೆ ಕೊಡುವವರು ದೂರದಲ್ಲಿದ್ದು 100 ಜನ ಇರ್ತಾರೆ. ಅದು ಪತ್ರದ ಮೂಲಕ, ಸಂದೇಶದ ಮೂಲಕ ಅಂತ ಹೇಳಿಕೊಂಡು ಅದಲ್ಲ. ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಎಷ್ಟೋ ಕಡೆಯಲ್ಲಿ ಏನೋ ಮಾತುಗಳನ್ನು ಕೊಡುವಾಗ ಅವರು ಹೇಳ್ತಾರೆ, ಹಾಗೆ ನೀವೇ ಬಂದು ಮಾಡಿಕೊಡಿ, ಅಲ್ಲಿ ಸಿಕ್ಕಿಬೀಳ್ತೇವೆ, ಎಷ್ಟು ಕಷ್ಟ ಇರ್ತದೆ ಅಂತ. ಮ್ಯಾನೇಜ್ಮೆಂಟ್ ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಕಷ್ಟ. ಕೂತೆಲ್ಲ ಟ್ರೇಸ್ ಮಾಡೋದು ಬಾರಿ ಚೆನ್ನಾಗಿರುತ್ತದೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಫೀಲ್ಡ್ಗೆ ಇಳಿಯುವಾಗ ಕುತ್ತಿಗೆಗೆ ಬರ್ತದೆ. ಅದಕ್ಕೆ ಅಮಾತ್ಯ ಅಂತ ಕರೆಯುವುದು. ಅಮಾತ್ಯ ಅಂದ್ರೆ ಸಹವಾಸ, ಸಹವರ್ತಿ, ಒಟ್ಟಿಗಿದ್ದು ಕೆಲಸ ಮಾಡುವವ. ರಾಜನಿಗೆ ಸಲಹೆ ಕೊಡುವುದಷ್ಟೇ ಅಲ್ಲ, ಹೇಗೆ ಮಾಡ್ಲಿಕ್ಕಾಗ್ತದೆ ಎಂದು ತೋರಿಸಿಕೊಟ್ಟು ಮಾಡುವವ ಬೇಕು, ದುಡಿಯುವ ಬೇಕು. ರಾಜ ಇರ್ಲಿಕ್ಕೆ ರಾಜನಂತೆ ಒಬ್ಬ ಮಾಡಲಿಕ್ಕೆ ಬೇಕು. ಆದ್ರೆ ನಮ್ಮ ದೇಶದಲ್ಲಿ ರಾಷ್ಟ್ರಕ್ಕೊಂದು ಬೇರೆಯೇ ದೊರೆ, ಆನಂತರ ಪ್ರಧಾನವಾದ ಒಂದು ಮಂತ್ರಿಯೇ ಬೇರೆ ಅಂತ. ಅವು ಕೆಲಸ ಮಾಡುವವ. ಯಾರಿಗಿದು ಪೋಸ್ಟ್ ಹೆಚ್ಚು ಹೇಳಿ? ರಾಷ್ಟ್ರಪತಿಗೆ ಗೌರವ ಹೆಚ್ಚ, ಪ್ರಧಾನಮಂತ್ರಿಗೆ ಕೇಳಿ, ಇರುವ ಕತೆ ಕೇಳಿ ಹೇಗಿರುತ್ತದೆ ಅಂತ. ಆದ್ರೆ ವರ್ಕ್ ಲೋಡ್ ಯಾರಲ್ಲಿ ಇರ್ತದೆ ಹೇಳಿ? ಡೀಲ್ ಯಾರು ಮಾಡುತ್ತಾರೆ ಕೇಳಿ ದೇಶವನ್ನು? ಹೀಗೆ ಮಂತ್ರಿಗೂ ರಾಜನಿಗಿರತಕ್ಕಂತ ವ್ಯವಸ್ಥೆ ಅಂದ್ರೆ ರಾಜ್ಯ ಮರ್ಜಿಯಲ್ಲಿ ಗೌಜಿಯಲ್ಲಿ ಇರ್ಲಿಕ್ಕೆ, ಮಂತ್ರಿ ಪೂರ್ತಿ ತಲೆ ಮೇಲೆ ಹೊತ್ಕೊಂಡು ದೇಶವನ್ನು ನಡೆಸಿಕೊಡ್ಲಿಕ್ಕೆ. ಈಗ ನೀನು ಮಂತ್ರಿ, ನೀವು ಹೇಳೋದು ಎಷ್ಟು ಚೆನ್ನಾಗಿದೆ. ನೀನು ಎಂತವ, ಒಳ್ಳೆ ಮನೆತನ, ರಾಜತನ, ಮದುವೆಯಲ್ಲಿ ರಾಜ್ಯದ ಮೇಲೆ ಪ್ರೀತಿ ವಿಶ್ವಾಸ. ಹೆಚ್ಚಿನವರಿಗೆಲ್ಲ ಆ ಅರಸೊತ್ತಿಗೆ ಅಂತ ತಕ್ಷಣ ಬೇಜಾರಾಗೋದು, ವಾಕರಿಕೆ ಬರೋದು, ಬೇಡ ಅನಿಸೋದು. ಅಲ್ಲಿನ ಪೆಟ್ಟುಪುಡ ಎಲ್ಲ ಕೇಳಿ ನೋಡಿ. ತಿರುಕನ ಕತೆ, ಒಂದು ಕನಸಿನ ಕತೆ ಹೇಗಿತ್ತು? ಆ ಊರಿನಲ್ಲಿ ಮಕ್ಕಳಿಲ್ಲದಿದ್ರೆ ಆನೆಯಲ್ಲಿ, ರಾಜ ಆನೆಯಲ್ಲಿ ಮಾಲೆ ಹಾಕಿಸುವುದು ಅಂತ. ಆ ರಾಜ ಆನೆ ಒಬ್ಬ ಬೇಡುಗನಿಗೆ, ಭಿಕ್ಷುಕನಿಗೆ, ಏನಿಲ್ಲದವನಿಗೆ ಹಾಕಿತು ಅಂತ ಅವನಿಗೆ ಕನಸು. ಒಬ್ಬ ತಿರುಕನಿಗೆ ಕನಸು, ನನಗೆ ಈ ಸರ್ತಿ ಮಾಲೆ ಬಿದ್ದಿದೆ ಅಂತ, ಅರಸೊತ್ತಿಗೆಯಲ್ಲಿ ಗಂಡು ಮಗು ಇಲ್ಲ ಅಂತ. ಆಯ್ತಾ, ಸಿಕ್ಕಿತಾ, ಹೋಗಿ ಕೂತ್ನಾ, ಗಾಳಿ ಹಾಕಿದ್ರ, ಬಿಸಣಿಗೆಯಲ್ಲಿ ಕಪ್ಪಗಾಣಿಕೆ ತಂದಿಟ್ರ, ಬಾಯಾರಿಕೆ ಕುಡ್ಲಿಕ್ಕೆಲ್ಲ ಪಾನಕ್ಕೆಲ್ಲ ಇತ್ತ, ಎಲ್ಲ ಸರಿ, ಎಲ್ಲ ಸಮ. ಕುಡಿಲಿಕ್ಕೆಲ್ಲ ಹೋಗಿದ್ದಾರೆ ಬಾಯಾರಿಕೆಯನ್ನು. ಅವರು ಕೊಟ್ಟ ಕೀರು, ಪಾಯಸ ಮತ್ತೊಂದು ಇನ್ನೊಂದು. ವರ್ತಮಾನ ಬಂತು. ಯಾರು ನೀನು ಕೇಳಿದ್ರು? ನಾನು ಪಕ್ಕದ ಗಡಿಯಲ್ಲಿ ಕಾಯುವವನು, ದೇಶದ ಕೊನೆ ಅಂಚಿನಲ್ಲಿದ್ದೇನೆ. ಏನ್ ವಿಶೇಷ? ವಿಶೇಷ ಏನಿಲ್ಲ, ಪಕ್ಕದ 4 ರಾಜರು ಮುತ್ತಿಗೆ ಹಾಕ್ಲಿಕ್ಕೆ ಬಂದಿದ್ದಾರೆ. ಹೌದಾ, ಆಯ್ತಲ್ಲ. ಇವನ ಪಾನಕದ ಪಸೆ ಆರಿ ಹೋಯ್ತು. ಈಗ ಕುಡಿತಾನ, ಹೇಳುತ್ತಾನ, ಅಲ್ಲಿಂದ ಓಡ್ತಾನೆ, ಆನೆ ಹತ್ರ ಹೇಳ್ತಾನೆ, ಮಾಲೆ ಹಾಕುದು ನಂಗೆ ಬೇಡ ಮಾರಾಯ. ಯಾಕೆ ಈ ಪರಿಸ್ಥಿತಿ ಉಂಟಲ್ಲ, ಸುತ್ತಮುತ್ತಲಿನ ನನ್ನನ್ನು ಕಡಿತಾರೆ. ಈಗ ನನಗೆ ಕತ್ತಿಡಿಲಿಕ್ಕೆ ಬರಬೇಕಲ್ಲ ಮೊದಲಿಗೆ, ನಂದು ಕತ್ತು ಹೋಗ್ತದೆ. ಈ ನಾನು ಭಿಕ್ಷುಕನಾಗಿ ಇರ್ತೇನೆ ಅಂತ ಹೋಗಿ ತಿರುಪೆಯಲ್ಲೇ ಕೂತಾರಪ್ಪ. ಹೇಗುಂಟು ಕನಸು? ಬೇಕಾ? ಬಲ್ಲಿರೇನೆಯ ಇರುವಂತಹ ಸ್ಥಳ ಹೇಳಿಕೊಳ್ಳಿಕ್ಕೆ ಚಂದ, ಚಂಡೆಯವರು ಬಡಿವಾಗ ಬಡಂ ಬಡಂ ಅಂತ.
ಮತ್ತೆ ಆಚೆ ಹೋದ ನಂತರ ಕರ್ನಾಲ್ ಅಡಿಯಲ್ಲೇ ಇರ್ತದೆ, ಅಂದ್ರೆ ಬಾಂಬು ಸೀಟಿನ ಅಡಿಯಲ್ಲೇ ಬಾಂಬೆ ಇರ್ತದೆ. 10 ಜನರ ಕೆಟ್ಟ ದೃಷ್ಟಿ ಅದರ ಮೇಲೆ ಇರ್ತದೆ. ಪ್ರತಿನಿತ್ಯ ನೀವು ಲಿಂಬೆಹಣ್ಣು, ಬಾಳೆ, ಇದು ಮೆಣಸಿನಕಾಯಿ ಎಲ್ಲ ಸುಳಿತಾ ಇರ್ಬೇಕಷ್ಟೇ, ಕೆಲಸ ಏನಾಗುವುದಿಲ್ಲ. ಅದು ಎಲ್ಲರೂ ಸುಳಿದುಕೊಳ್ಳುತ್ತಾರೆ. ಎಲ್ಲರ ಕಿಸೆಯಲ್ಲಿ ಈಗ ಅದು ಉಂಟು, ಏನ್ ಮಾಡ್ಲಿಕ್ಕೆ ಆಗ್ತದೆ? ಯಂತ್ರ, ತಾಯಿತ, ಮತ್ತೊಂದು ಇನ್ನೊಂದು, ಪ್ರತಿಯೊಬ್ಬರು ಶರಣಾಗಿರುತ್ತಾರೆ. ಅದೆಲ್ಲ ಕೆಲಸ ಮಾಡುವುದಿಲ್ಲ. ಹಿಂದೆ ಹೇಳಿದ ರಾಜನೇ, ಇದೆಲ್ಲ ಮಾಡುವುದಿಲ್ಲ ನಾನು ಅಂತ. ಹಾಗಾಗಿ ಬಹಳ ಚೆನ್ನಾಗಿ ಹೇಳುತ್ತಾನೆ, ನೀನು ಯೋಗ್ಯ. ತ್ವಾದೃಶಂ ಹಿ ಕುಲೇ ಜಾತ ಮನುಷ್ಯಂ ತಂ ಬಹುಶ್ರದಂ. ಪ್ರೀತಿ ವಿಶ್ವಾಸಕ್ಕೆ, ಮನುಷ್ಯರ ಮೇಲಿನ ದಯೆಗೆ ಅತ್ಯಂತ ಒಳ್ಳೆಯ ಹೃದಯ ನಿನ್ನ, ಯೋಗ್ಯನಾದ ನಿನ್ನ ಜನ್ಮ. ಮತ್ತು ಒಳ್ಳೆ ಓದಿಕೊಳ್ಳದವರಿಗೆ ಅದಕ್ಕೆ ಒಳ್ಳೆ ಅದ್ಭುತ ದರ್ಶನ ಅಂತ. ಓದಿಕೊಳ್ಳದವರಿಗೆ ಒಂದು ಮೆಚ್ಯೂರಿಟಿ ಬರುವುದಿಲ್ಲ. ಬಹಳ ಎತ್ತರದ ಚಿಂತನೆ ನಿನ್ನದಿದೆ. ಆದ್ರಿಂದ ನಿನ್ನನ್ನು ಮಂತ್ರಿ ಯಾರಾದ್ರೂ ಬಿಟ್ಟಾರ, ಮಾಡದೇ ಇರ್ತಾರ? ಅಮಾತ್ಯಂಗೋನ ಗುರುವಿತು ಒಟ್ಟಿಗೆ ಇಟ್ಕೊಳ್ಳದೆ ಬಿಡ್ತಾರ ನಿನ್ನಂತವರನ್ನು? ಅದು ನಿನಗೆ ರಾಜ್ಯದ ಮೇಲೆ ಆಸೆ ಇದೆ, ಪ್ರೀತಿ ಇದೆ, ವೈರಾಗ್ಯ ಇಲ್ಲ, ನೋಡಿಕೊಳ್ಳಬೇಕು, ಪ್ರಜೆಗಳಿಗೆ ಕ್ಷೇಮವನ್ನು ಕೊಡಬೇಕೆನ್ನತಕ್ಕಂತಹ ವಿಶ್ವಾಸ ಇದೆ. ಅದೇ ಹೇಳಿದ್ರೆ, ಆಡಳಿತದ ಮೇಲೆ ನಮಗೆ ಪೂರ್ಣ ವಿಶ್ವಾಸ ಬೇಕು, ಪ್ರೀತಿ ಬೇಕು, ಸಹಜ ಆಗಬೇಕು. ಬಲಾತ್ಕಾರದಲ್ಲಿ ದೂಡಿದ್ದಾಗ ಅದು ಕೆಲಸ ಮಾಡುವಂಥದ್ದು. ರೂಲಿಂಗ್ ಅದು ಬಹಳ ಅದ್ಭುತವಾಗಿರಬೇಕು, ವಿಶ್ವಾಸನೀಯವಾಗಿರಬೇಕು. ನಿನಗೆ ಅದು ಇದೆ ಅಲ್ಲ. ಹಾಗಾಗಿ ನೀನು ಹೊರಟೆ ನೋಡು, ಕಾಡಾಡಿ ಆದೆ ನೀನು. ರಾಜ್ಯ ನಿನ್ನನ್ನು ನೂಕಿತು. ಎಷ್ಟೊಂ ಪ್ರವ್ರಾಜಿತ ರಾಜ್ಯ ವ್ಯಸನಂಚ ಉತ್ತಮಂಗತಃ. ಎಷ್ಟು ನೋವಾಯ್ತು ನಿನಗೆ, ಎಷ್ಟು ಸಂಕಟಪಟ್ಟೆ. ಆದರೆ ಧರ್ಮ ಬಿಡ್ಲಿಲ್ಲ, ಅದು ಮುಖ್ಯ. ಸಂಕಟದಲ್ಲಿ, ಆಪತ್ತಿನಲ್ಲಿ ಎಲ್ಲರೂ ಎಲ್ಲವನ್ನು ತೊರಿತಾರೆ. ಮೊದಲು ತೊರೆಯುವುದೇ ಧರ್ಮವನ್ನು, ಸತ್ಯವನ್ನು, ನ್ಯಾಯವನ್ನು. ಅದಾಗುವುದಿಲ್ಲ ಅಂತ ನೀನು ಮಾಡಿಲ್ಲ. ಅನುಶಂಸೇನ ವೃತ್ತೇನ ಕ್ಷತ್ರಿಯ ಇಚ್ಛಸಿ ಜೀವಿತು. ದೇಶದ ಮೇಲಿನ ಪ್ರೀತಿ ವಿಶೇಷದಿಂದ ಜನಸಾಮಾನ್ಯನ ಜೀವ ಮಾತ್ರದ ಕರುಣೆಯಲ್ಲಿ, ಅಹಿಂಸವಾದದಲ್ಲಿ ಬಹಳ ಚೆನ್ನಾಗಿ ಮಾನಸಿಕವಾಗಿ ಕಿರಿಕಿರಿ ಆಗಬಾರದು ಅಂತ ಹೇಳಿಕೊಳ್ಳುವ, ಪಿತೂರಿ ನಡೆಸುವುದಿಲ್ಲ ಹೇಳುವ ಬದುಕಿಯನ್ನು ಮಾಡಿಕೊಳ್ಬೇಕೆಂದು ಇಷ್ಟಪಟ್ಟೇ ಇಲ್ಲ ನೀನು. ಇಷ್ಟು ಕಷ್ಟವನ್ನು ಪಡೆದ್ರು ಧರ್ಮದ ಮೇಲೆ ನಿನಗಿರತಕ್ಕ ಆಸ್ಥೆ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಅವನು ಕರೆದ್ರೆ ಬರ್ತಾನೆ ನನಗೆ, ವಿದೇಹದ ಅರಸ. ಆಗಂತ ಮದ್ಗೃಹಂ ತಾತ ವೈದೇಹ ಸತ್ಯಸಂಗ್ರಹ. ಅವನು ನಿನ್ನಾಗೆ ಏನ್ ಹೇಳುವ, ನಿನಗಿಂತ ಜೋರಿ ಹೇಳುವುದಿಲ್ಲ, ಅವನು ಕಂಪೇರ್ ಮಾಡುವುದಿಲ್ಲ, ಹೇಳ್ತಾನೆ ಸತ್ಯಸಂಗ್ರಹ. ಒಳ್ಳೆ ಹೋರಾಟದವನಂತು, ನಿಜವಾಗಿ ಸತ್ಯ ನಿಷ್ಠ. ಅವ ಬಹಳ ಜೋರಿದ್ದಾನೆ, ಅವನು ಬೇಕು, ಅವನು ಬರ್ತಾನೆ, ಹೇಳ್ತಾನೆ, ಹೇಳಿದ್ರೆ ಬರ್ತಾನೆ. ಅತಾಹಂತನ್ನೇ ಯೋಕ್ಷ್ಯಾಮಿ ತತ್ ಕರಿಷ್ಯತಿ ಅಸಂಶಯ. ನಾನಾಗ ಅವನಿಗೆ ಹೇಳುತ್ತೇನೆ, ನಿನ್ನನ್ನು ಕರ್ಕೊಂಡು ಹೋಗು, ಮಂತ್ರಿ ಮಾಡಿಕೊ ಅಂತ ಹೇಳುತ್ತೆ. ನಿನ್ನನ್ನು ಅವನಿಗೆ ತಿಳಿಸ್ತೇನೆ, ಅವನು ಮಾಡ್ತಾನೆ, ಸಂಶಯ ಇಲ್ಲ. ಅವನು ನನ್ನನ್ನು ಮಾತು ಕೇಳೋದಿಲ್ಲ ಅಂತೀನಿ, ನನಗೆ ಒಳ್ಳೆ ಗೊತ್ತು, ಹೇಳುತ್ತೇನೆ. ಕರೆಸಿದ ಭೀಷ್ಮರು ಹೇಳುತ್ತಾರೆ ಧರ್ಮರಾಜನಿಗೆ, ಕರೆಸಿದ ಅಂತ ಕತೆ ಮುಂದುವರಿಬೇಕಲ್ಲ. ಆ ಭೀಷ್ಮರು ಹೇಳುತ್ತಾರೆ ಕರೆಸಿದ ಅಂತ ಹೇಳುವ ಕಥೆಯನ್ನು ವೈಶಂಪಾಯನರು ಹೇಳುತ್ತಾರೆ ಕರೆಸಿದ ಅಂತ. ಯಾರಿಗೆ? ಜನಮೇಜಯನಿಗೆ. ಕತೆ ಮುಂದೆ ಹೋಗ್ಬೇಕಲ್ಲ. ಹಾಗೆ ಕರೆಸಿದ ಅಂತ ಹೇಳಿ ನಾನು ಹೇಳ್ಬೇಕಲ್ಲ ಮತ್ತೆ ಕತೆ. ವೈಶಂಪಾಯನರು ಹೇಳಿದ್ರು ಅಂತೇಳಿ ಜನಮೇಜಯನಿಗೆ, ಅಲ್ಲಿಂದ ಆದದ್ದನ್ನು ವೈಶಂಪಾಯನ ಹೇಳಿದ ಜನಮೇಜಯ ಹೇಳುವುದನ್ನು ಉಗ್ರಶ್ರವಸ್ಸು ಹೇಳ್ತಾನೆ. ಮೊದಲಿಗೆ ರೋಮಹರ್ಷಣ ಪುತ್ರ ಉಗ್ರಶ್ರವಾಹ ಅಂತೇಳಿ ನೈಮಿಷಾರಣ್ಯದಲ್ಲಿ ಶೌನಕರಿಗೆಲ್ಲ ಅಲ್ಲಿ ಅವರು ಹಾಗೆ ಹೇಳಿದ್ರು. ನಾನು ಹೇಳಲಿಕ್ಕೆ ಇವತ್ತು ನಮಗೆ ಸಿಗುವುದು ಟೆಸ್ಟ್ ಹಾಗೆ. ನೈಮಿಷಾರಣ್ಯದಲ್ಲಿ ಕತೆ ಆಗ್ತಾ ಇದ್ದದ್ದು, ರೋಮಹರ್ಷನ ಮಗ ಉಗ್ರಶ್ರವಸ್ಸು ಮಹಾಭಾರತವನ್ನು ಹೇಳುವುದು. ಎಲ್ಲಿಂದ ಕೇಳಿಕೊಂಡು ಬಂದೇ ಹೇಳಿದ್ರೆ ಜನಮೇಜಯನಲ್ಲಿ ಕೇಳಿಕೊಂಡು ಬಂದೇ ಹೇಳುವುದು. ಯಾರು ಹೇಳಿದ್ರು ಹೇಳಿದ್ರೆ ವೇದವ್ಯಾಸರ ವೈಶಂಪಾಯನರು ಶಿಷ್ಯರು ಹೇಳಿದ್ರು ಅಂತ ಹೇಳುವುದು. ವ್ಯಾಸರ ಶಿಷ್ಯರು ವೈಶಂಪಾಯನರು ಕತೆ ಹೇಳುವಾಗ ಧರ್ಮರಾಜ ಪ್ರಶ್ನೆ ಕೇಳಿದ ಅಂತ ಹೇಳುವುದು, ಭೀಷ್ಮ ಉತ್ತರ ಕೊಟ್ಟ ಹೇಳುದು. ಭೀಷ್ಮ ಉತ್ತರ ಕೊಟ್ಟಾಗ ಭೀಷ್ಮ ಹೇಳುದು, ನಾನು ಉತ್ತರ ಕೊಟ್ಟದ್ದಲ್ಲ, ಅವ ಉತ್ತರ ಕೊಟ್ಟದ್ದು, ಋಷಿ ಉತ್ತರ ಕೊಟ್ಟದ್ದು, ವೈದೇಹನಲ್ಲಿ ಮಾತಾಡಿ ಹೇಳಿದ್ದು ಅಂತ ಅಲ್ಲಿ ಹೇಳಿ. ಈಗ ವೈದೇಹನ ಕರೆದು ಹೇಳ್ತಾನೆ, ಋಷಿ ಹೇಳ್ತಾನೆ ಬರೆದು, ಬಾಪ್ಪ ಅಂತ ಹೇಳಿ ವೈದೇಹನಿಗೆ, ವಿದೇಹದ ಅರಸನಿಗೆ, ಜನಕರಾಜನಿಗೆ. ಯಾವ ಜನಕರಾಜನ ಹೆಸರು ಗೊತ್ತಿಲ್ಲ ನನಗೆ, ಇಲ್ಲಿ ಹೇಳಲಿಲ್ಲ ಯಾರೇನು ಅಂತ. ಮಿಥಿಲೆಯ ಅರಸ. ಅಯಂ ರಾಜಕುಲೇ ಜಾತಃ ವಿದಿತಾಭ್ಯಂತರೋ ಮಮ. ನನಗೆ ಇವನ ಪರಿಚಯ ಚೆನ್ನಾಗಿದೆ.
ಅವನ ಒಳಹೂರಣ ಗೊತ್ತು. ಇವ ಹೇಳುವ ಕತೆ ನೋಡಿ, ಅವನು ನನಗೆ ಒಳಗಿಂದ ಗೊತ್ತು, ಹೊರಗಿಂದ ಗೊತ್ತಿರುವುದು ಮುಖ್ಯ ಅಲ್ಲ, ಒಳಗಿನ ಸ್ವಭಾವ ಗೊತ್ತಿರಬೇಕು. ನನಗೆ ಅವನನ್ನು ನಾನು ಒಳಗೆ ಓದಿದ್ದೇನೆ, ಪರೀಕ್ಷೆ ಮಾಡಿದ್ದೇನೆ ಅಂದ. ರಾಜವಂಶದಲ್ಲಿ ಬಂದವ ಇವ, ಆದರ್ಶ ಇವ ಶುದ್ಧಾತ್ಮ, ದೋಷ ಇಲ್ಲ, ವ್ರಜನ ಯಾವುದಿಲ್ಲ ಇವನಲ್ಲಿ, ಕಪಟ ಇಲ್ಲ, ಮೋಸ ಇಲ್ಲ, ಶುದ್ಧ ಅಂತಃಕರಣ, ಪ್ಯೂರ್. ಹೇಗೆ ಹೇಳಿದೆ, ಕನ್ನಡಿಯಾಗಿ ಅಂದ. ನೋಡಿ ಯಾರಿಗೆ ಹೇಳುತ್ತಾರೆ ಹೀಗೆ ಸ್ವಾಮಿ? ಕನ್ನಡಿಯಂತಹ ಸ್ವಚ್ಛವಾದ ಸ್ವಭಾವ ಇವನದ್ದು, ಟ್ರಾನ್ಸ್ಪರೆಂಟ್, ಮುಚ್ಚು ಮರೆ ಇಲ್ಲದ್ದು. ಉದಾಹರಣೆ ಶಾರದ ಚಂದ್ರಮ ಇವ, ಶರತ್ ಕಾಲದಲ್ಲಿನ, ಶರದ್ ಋತುವಿನಲ್ಲಿನ ಮುಗಿಲ ಸಂಚಯದಲ್ಲಿ ಕಂಡುಬರುವ ಚಂದ್ರನಂತೆ ಅಂತ ಶುದ್ಧ ಬಿಂಬ. ಶರತ್ಕಾಲದ ಚಂದ್ರ ನೋಡ್ಲಿಕ್ಕೆ ಚಂದ, ಬೆಳದಿಂಗಳು ಪೂರ, ಆಗ ಯಾವುದೇ ಮೋಡ ಅಡ್ಡ ಇಲ್ಲ, ಮಳೆ ಎಲ್ಲ ನಿಂತಾಗಿದೆ ಅಂತ. ಹಾಗೆ ಶುಭ್ರವಾದ ವಾತಾವರಣದಲ್ಲಿ ಕಾಣುವಂತೆ ಅಂತ ನಿರಭ್ರವಾದ ವ್ಯವಸ್ಥೆ ಇವನದ್ದು ಅಂತ ಹೇಳಲಿಕ್ಕೆ ಚಿಂತನೆ ಕೊಟ್ಟ. ಹೌದು, ಗೊತ್ತಾಯಿತು ರಾಜನಿಗೆ ಇವನು ಯಾರು ಅಂತ. ಇವನನ್ನು ಓಡಿಸಿದ್ದು, ಸೋಲಿಸಿದ್ದು. ಆದ್ರಿಂದ ಇವ ಹೇಳ್ತಾನೆ, ತೇನತೆ ಸಂಧಿರೇ ವಾಸ್ತು. ಋಷಿ ಹೇಳ್ತಾನೆ, ಇವನ್ ಜೊತೆಯಲ್ಲಿ ಸಂಧಿ ಮಾಡಿದ್ದು. ಸಂಧಿ ಮಾಡಲಿಕ್ಕೆ ಸೋತರಾಜ ಅವ ಇದ್ದಾನೆ, ಹೌದು ಗೊತ್ತು ನನಗೆ ಅಂತಾನೆ. ವಿಶ್ವಾಸಾಸ್ಮಿನ್ ಯಥಾ ಮೈ, ನನ್ನ ಮೇಲೆ ನಿನಗೆ ವಿಶ್ವಾಸ ಉಂಟಲ್ಲ, ನಾನು ಹೇಳ್ತಾ ಇದ್ದೇನೆ ಅಂತ ಅವನ ಮೇಲೆ ವಿಶ್ವಾಸ ಪಡಿ. ಮುಗೀತು ಮಾತು. ಅಂದ್ರೆ ಈಗ ನನ್ನ ಮೇಲಿನ ವಿಶ್ವಾಸದಂತೆ ನಾನು ಹೇಳುವ ಈ ವ್ಯಕ್ತಿಯ ಮೇಲೆ ನಿನಗೆ ನಂಬಿಕೆ ಇರಲಿ, ಅದರ ಪೂರ್ತಿ ನಾನು ಜವಾಬ್ದಾರ. ಸಬ್ಜೆಕ್ಟ್ ಏನು ಗೊತ್ತಾ? ಒಬ್ಬ ರಾಜನಿಗೆ ಮಂತ್ರಿ ಬೇಡವಾ? ಬೇಕು. ಮಂತ್ರಿ ಒಳ್ಳೆ ಬುದ್ಧಿವಂತ ಇರಬೇಕಾ? ಬೇಕು. ಒಳ್ಳೆ ಗರ್ಸಾದವನು ಮಂತ್ರಿ ಆಗದಿರ್ತಾನ? ಹೌದಲ್ಲ. ಸರಿ, ನ ರಾಜ್ಯಂ ಅನಮಾತ್ಯೇನ ಶಕ್ಯಂ ಶಾಸ್ತಂ ಅಮಿತ್ರ. ಶತ್ರುಗಳನ್ನು ಬಡಿದು ಓಡಿಸಿ ಶುದ್ಧ ಮಾಡಿ ರಾಜ್ಯವನ್ನು ಕಟ್ಟಬೇಕಾದ್ರೆ ಒಬ್ಬನಿಗೆ ಮಂತ್ರಿ ಇಲ್ಲದೆ ಆಗುವುದೇ ಇಲ್ಲ ಅಲ್ವಾ? ಇಲ್ಲ. ಮಂತ್ರಿ ಸಾಮಾನ್ಯ ಇರುವುದಲ್ಲ, ಒಳ್ಳೆ ಬುದ್ಧಿವಂತನಲ್ಲದ, ದಕ್ಷನಲ್ಲದವ ಮಂತ್ರಿ ಆಗುವುದು ಹೇಗೆ, ಒಟ್ಟಿಗೆ ಇರುವುದು ಹೇಗೆ? ಅದು ಸತ್ಯ. ಮತ್ತೆ ನೋಡು, ತಸ್ಮಾಚ್ಚಯೋ ಹೇಮ ರಾಜ್ಯ ಪಶ್ಯ ರಾಜ್ಯಸ್ಯ ಯೋಜನಂ. ರಾಜ್ಯದ ನಡೆ ಹೇಗೆ ಉಂಟು ಗೊತ್ತುಂಟ ನಿನಗೆ? ಏನು? ಅವನಿಂದಲೇ ಹೆದರಿಕೆ ಎನ್ನುವುದು. ಎಲ್ಲಿ ಬಂತು ನೋಡಿ ಪಾಯಿಂಟ್. ಒಬ್ಬ ರಾಜನಿಗೆ ದಕ್ಷ ಆಡಳಿತ ಕೊಡಬೇಕಾದ್ರೆ ಒಬ್ಬವನಿಗೆ ರೈಟ್ ಹ್ಯಾಂಡ್ ಬೇಕು, ಅವನು ದಕ್ಷ ಇರಬೇಕು. ಎಲ್ಲ ಪಿ ಎ ಹೇಳೋದು, ಸೆಕ್ರೆಟರಿ, ಅದಕ್ಕೆ ಎಲ್ಲರೂ ಒಬ್ಬ ಫುಲ್ ಪರ್ಸನಲ್ ಇರ್ತಾನೆ. ಇದ್ದದ್ರಿಂದ ಅವನು ಫುಲ್ ಶೈನ್ ಆಗ್ತಾನೆ. ಅವ ಎದುರು ಬರುವುದಿಲ್ಲ, ಆದ್ರೆ ಅವನಿಲ್ಲದೆ ಕೆಲಸ ಆಗುವುದಿಲ್ಲ. ಎಷ್ಟೋ ಜನರಿಗಿಂತ ಪಿ ಎ ಪರ್ಸನಲ್ ಸೆಕ್ರೆಟರಿಗಳು ಸತ್ತು ಕೈಕೊಟ್ಟು ಹೋಗಿ ಎಲ್ಲ ಅನರ್ಥ ಆದದ್ದುಂಟು, ತೊಂದರೆ ಬಿದ್ದದ್ದು. ಕಂಪ್ಲೀಟ್ ಆಡಳಿತೆಯಲ್ಲಿ ಅವನ ಕೈಯಲ್ಲಿ ಕೊಟ್ಟಿರ್ತಾರೆ, ಇವನ್ ಗಮ್ಮತ್ನಲ್ಲಿ ಇರ್ತಾನೆ, ನೋಡಿಕೊಳ್ಳೋದು ಪೂರ ರೆಕಾರ್ಡ್ಸ್ ಮೈಂಟೈನಿಂಗ್. ಹಾಗೆ ಹೇಳ್ತಾನೆ, ಒಳ್ಳೆಯವನನ್ನು ನಾವು ಮಾಡಿಕೊಳ್ಳದೆ ನಮ್ಮ ಕೆಲಸ ಆಗುವುದಿಲ್ಲ. ಇದು ರಾಜ್ಯ. ಸಾರಿ, ಆ ಒಳ್ಳೆಯವನೇ ನಮಗೆ ಕೊನೆಗೆ ಕೈ ಕೊಡುವುದು ಎನ್ನುವುದು ಸತ್ಯ. ಹೆದರುವುದು ನಾವು ಅವನಿಗೆ. ಎಷ್ಟು ವಿಶ್ವಾಸ ಇದ್ರು ಇಂಥದ್ದು ಎಷ್ಟೋ ನಡೆದಿದೆ. ಒಳ್ಳೆ ದೊಡ್ಡ ಫರ್ಮ್ ಅನ್ನು ಒಬ್ಬನ ಕೈಗೆ ಕೊಟ್ಟಿದ್ದಾನೆ, ಆಡಳಿತ ಚೆನ್ನಾಗಿ ನಡೆಸಿದ್ದಾನೆ. 10-25 ವರ್ಷ ಏನ್ ಮಾಡಿದ? ಎಲ್ಲ ಆಯಕಟ್ಟುಗಳಲ್ಲಿದ್ದ ವಿಷಯಗಳನ್ನು ತಿಳ್ಕೊಂಡ, ಇಡೀ ನುಂಗಿಬಿಟ್ಟ ಸಂಸ್ಥೆಯಲ್ಲಿ. ನೀರು ಕೊಡದ, ತಪ್ಪಿ ಹಾಕಿದ. ಇದು ಇವತ್ತು ಉಂಟು, ಬೇಕಾದಷ್ಟು ನನಗೆ ಗೊತ್ತಿದೆ ಅಂತ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಕಡೆ ಹೀಗೆ ಆಗುವಂಥದ್ದು. ಒಳ್ಳೆ ಕೈ ಇರ್ತಾನೆ, ಬಲ ಕೈ, ಕೊನೆಗೆ ಅವನೇ ಕೈ ಕೊಡ್ತಾನೆ. ಅದನ್ನ ಹೇಳ್ತಾನೆ, ಒಳ್ಳೆ ಮಂತ್ರಿ ಬೇಕು, ಸತ್ಯ. ಮಂತ್ರಿಯಿಂದ ರಾಜ್ಯ ಒಳ್ಳೆ ನಡೀತದೆ, ಸತ್ಯ. ಅಂತವನಿಂದ ಹೆದರಿಕೆ ಎನ್ನುವುದು ಅಷ್ಟೇ ರಾಜ್ಯತನದಲ್ಲಿ ಸತ್ಯ. ತಸ್ಮಾಚ್ಚೈವ ಭಯಂ ರಾಜ್ಯ ಪಶ್ಯ ರಾಜ್ಯಸ್ಯ ಯೋಜನಂ. ಇದು ರಾಜಕೀಯ ಅಂದ್ರೆ ಇದು ರಾಜನ ಕಥೆ, ಇದು ರಾಜ್ಯದ ವ್ಯವಸ್ಥೆ. ರಾಜ್ಯದ ವ್ಯವಸ್ಥೆಯಲ್ಲೇ ಹೀಗೆ ಉಂಟು. ಕೆಲವು ಕಡೆ ನೋಡಿ, ಸೇನಾಪತಿ ಗಟ್ಟಿ ಇರ್ತಾನೆ, ಎಲ್ಲೊತ್ತು ಕೂಡ ಅವನ ಕೈಯಲ್ಲಿ ಇರ್ತದೆ, ಕೊನೆಗೆ ಅವನೇ ರಾಜನ ಮೇಲೆ ಸೈನ್ಯವನ್ನು ಬಿಡುತ್ತಾನೆ. ಇದು ನಡೀತಲ್ಲ ಪಕ್ಕದ ದೇಶದಲ್ಲಿ ನಮ್ದು. ಆದ್ರಿಂದ ಬಹಳ ಕಷ್ಟ ಇಂಥದ್ದವರಲ್ಲಿ. ಅದಕ್ಕೆ ಇವ್ರು ಏನ್ ಮಾಡುದು ಗೊತ್ತೋ, 4 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡುದು. ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಹೊಸತ್ತು ಹೇಳಿಕೊಡುವಾಗ ಇಲ್ಲಿ ಅರ್ಧ ಸಾಯ್ತದೆ ರೂಲಿಂಗ್. ಅವನು ಹೋದವನು ಬಿಡ್ತಾನ, ತೆಗೆದಾಗಿದ್ದಂದ್ರೂ ತಲೆ ಮೇಲೆ ಕುಡಿತಾನೆ. ಅವನಿಗೊಂದು ಬೇರೆ ಪೋಸ್ಟ್ ಕೊಡಬೇಕು, ಮತ್ತೆ ತಪ್ಪಿಸುವ ರೀತಿ ಬಹಳ ಕಷ್ಟ ಇದೆ ಇದು. ಈಗ ನೋಡು, ಇದು ನಮ್ಮದು ಕತೆ. ಧರ್ಮಾತ್ಮನ ಕ್ವಚಿಲ್ ಲೋಕೆ ನಾನ್ಯಾಸ್ತಿ ಗತಿರೀದೃಶಿ.
ಇಂಥವರನ್ನು ಬಿಡದೆ ಉಪಾಯ ಇಲ್ಲ, ಹಿಡಿಯದೆ ಉಪಾಯ ಇಲ್ಲ ಅಂತ. ಧರ್ಮನಿಷ್ಠರಿಗೆ ಈ ಲೋಕದಲ್ಲಿ ಇದೇ ರೀತಿಯಾದ ಸಂಕಟ. ಒಳ್ಳೆಯವನನ್ನು ಹಿಡ್ಕೊಳ್ಬೇಕು, ಹಿಡ್ಕೊಂಡು ನಡೆಸಬೇಕು. ಅವ ಎಲ್ಲಿ ಅದು ಕೈ ಕೊಟ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಬೇಡಿಬೇಕು. ನಮಗೆ ಅನ್ಯಾಯ ಮಾಡ್ಲಿಕ್ಕೆ ಬರುವುದಿಲ್ಲ, ಅನ್ಯಾಯ ಆಗುವುದು ಅರ್ಥ ಆಗುವುದಿಲ್ಲ, ಅನ್ಯಾಯ ಆದ ನಂತರ ನಾವಿರುವುದಿಲ್ಲ. ಆದ್ರೆ ನಮಗೆ ಈ ರೀತಿಯಾದ ಮಂತ್ರಿಯನ್ನು ಮಾಡದೆ ಉಪಾಯ ಇಲ್ಲ, ಮಂತ್ರಿಯಿಂದ ಹೆದರದೆ ಉಪಾಯ ಇಲ್ಲ, ಬೇರೆ ಗತಿ ಇಲ್ಲ. ಮತ್ತಿವನು ಭಾರಿ ಒಳ್ಳೆಯವ, ನಿನಗೆ ಅನುಕೂಲ ಆಗ್ತದೆ, ಜತೆಯಲ್ಲಿ ಇರ್ತಾನೆ, ಇದರಿಂದ ನಿನ್ನ ಮಗನಿಗೆ ಇನ್ಫ್ಲುಯೆನ್ಸ್ ಆಗ್ತದೆ. ಇದೊಂದು ಪಾಯಿಂಟ್ ಇಲ್ಲಿ ಸೇರಿಸ್ತಾನೆ. ಇದೊಂದು ವಿಚಿತ್ರ. ಇಲ್ಲಿ ನಮಗೆ ಸಸೂತ್ರವಾದಂತಹ ಪಾಠಗಳು ಸಿಗುವುದಿಲ್ಲ. ವಾಸ್ತವವಾದ ಒಂದು ಪಾಠ ಇದು, ರಾಜರಾಜರು ಕಂಡ ಪಾಠ ಇದು. ಸಂಸೇವ್ಯಮಾನಃ ಪುತ್ರಸ್ತೆ ಗೃಹ್ಣೀಯಾತ್ ವದತೋ ಗುಣಾನ್. ಇವರ ಸಹವಾಸದಲ್ಲಿ, ಮಾತುಕತೆಯಲ್ಲಿ ನಿನ್ನ ಮಗನಿಗೂ ಒಳ್ಳೆಯ ದಾರಿ ಸಿಗ್ತದೆ. ರಾಜಕುಮಾರನನ್ನು ಹೇಗೆ ಇಡಬೇಕೆನ್ನುವುದೇ ಒಂದು ದೊಡ್ಡ ಪಾಠ, ದೊಡ್ಡ ಸೀಕ್ರೆಟ್, ಅದು ದೊಡ್ಡ ತಲೆಬಿಸಿ. ಸಾಮಾನ್ಯ ನಮಗೆ ಗೊತ್ತು, ಒಂದು ಮನೆಯಲ್ಲಿರತಕ್ಕಂಥ ಮಕ್ಕಳನ್ನು ಕಂಟ್ರೋಲ್ ಮಾಡುವುದು ಹೇಗೆ, ತಲೆಬಿಸಿ ಹೇಗೆ ಆಗ್ತದೆ ಅಂತ. ಮಾಮೂಲಿ ವಿಷಯಗಳಲ್ಲೇ, ಮಾಮೂಲಿ ದಿನಗಳಲ್ಲೇ, ಮಾಮೂಲಿ ಬದುಕಿನಲ್ಲೇ. ರಾಜನಿಗೆ ರಾಜ ಮಗ ಎಷ್ಟು ತಲೆಬಿಸಿ ಇಲ್ಲೇ ನೋಡಿ. ನಾಳೆ ಇಂಥದ್ದು ನಡೆಯುತ್ತಲ್ಲ ಅಕ್ಕಪಕ್ಕದಲ್ಲೇ. ತಂದೆಯನ್ನೇ ಸೆರೆಮನೆಯಲ್ಲಿಟ್ಟು ಮಗ ಆಡಳಿತ ಮಾಡಿದ ಎಷ್ಟು ಉದಾಹರಣೆಗಳಿಲ್ಲ. ತಂದೆಯನ್ನೇ ಮುಗಿಸಿ ರಾಜ್ಯ ಮಾಡಿದವರು ಇದ್ದಾರಲ್ಲ. ಅದನ್ನ ರಾಜನಿಗೆ, ರಾಜಕುಮಾರ ಒಂದು ದೊಡ್ಡ ತಲೆಬಿಸಿಯೇ. ದೊಡ್ಡದಾದ ನಂತರ ಅವನು ಏನ್ ಮಾಡ್ತಾನೆ, ಹೇಗಿರ್ತಾನೆ, ನನ್ನ ಮೇಲೆ ಏನು ವಿರೋಧಿಸ್ತಾನೆ, ಹಾಗೆ ಹೀಗೆ ಅಂತ. ಅದಕ್ಕೆ ನೋಡಿ, ಇಂಥವನು ಒಳ್ಳೆ ಮಂತ್ರಿ ಸಿಕ್ಕಿದ್ರೆ, ಒಳ್ಳೆ ಕೈಯಲ್ಲಿ ಅವನಿಗೆ ಮಾತಾಡ್ಲಿಕ್ಕೆ ಬಂದ್ರೆ, ನಿನ್ನ ಮೇಲೆ ವಿಶ್ವಾಸ ಇರೋದ್ರಿಂದ ನಿನ್ನ ವಿಶ್ವಾಸದಂತೆ ಮಗನನ್ನು ಒಳ್ಳೆಯ ರೀತಿಯಲ್ಲಿ ಬದುಕಿಸ್ಲಿಕ್ಕೆ, ನಡೆಸಲಿಕ್ಕೆ, ಬೆಳೆಸಲಿಕ್ಕೆ ಆಗ್ತದೆ. ಇದು ಒಂದು ಪಾಯಿಂಟ್. ಮತ್ತೆ ಬೇಡ, ಇವ ಮಂತ್ರಿ ಆಗುವುದಿಲ್ಲ ಇಟ್ಟುಕೋ. ಆದ್ರೆ ಜೋರಿದ್ದಾನೆ ಗೊತ್ತುಂಟು ನಿನಗೆ. ಅವನು ನಿನ್ನ ಮೇಲೆ ಹೋರಾಟ ಮಾಡಿಯಾನು, ಎನ್ನಾದ್ರೂ ಮುಗಿದು ಬಿದ್ದಾನು, ಮುಗಿದು ಬೀಳಿ. ಯಜ್ಞೆಯಂ ಪ್ರತಿಯುಧ್ಯೇಯತ್ವಾಂ ಸ್ವಕರ್ಮ ಕ್ಷತ್ರಿಯಸ್ಯ ತತ್. ಇದು ಸರಿ, ಯಾಕೆ ಅವನ ಕರ್ಮ, ಕ್ಷತ್ರಿಯ ಧರ್ಮ. ಮಾಡುತ್ತಾನೆ. ಮಾಡಿದ್ರೆ ಸೋಲ್ತಾರೆ ಯಾರು ಗೊತ್ತಿಲ್ಲ, ಅವನೇ. ಅವನೀಗ ಸೋತಿದ್ದಾನೆ, ನಾಳೆ ನೀನು ಸೋಲ್ಬಹುದು. ಹೌದು ಮಾರಾಯ. ನೋಡಿ, ಈಗ ಗಟ್ಟಿಗರನ್ನು ಈಗ ನೋಡಿ ಮಂತ್ರಿ ಮಾಡೋದು ಉಪಾಯ ಇಲ್ಲ. ನಿನ್ನೊಟ್ಟು ಇಟ್ಕೊಳ್ಳಿಲ್ಲ, ಹೋರಾಟ ಮಾಡಿ ಅಂದ. ಹೋರಾಟ ಮಾಡಿದ್ರೆ ಗೆಲುವು ಯಾರಿಗೆ ಗೊತ್ತಿಲ್ಲ, ಮತ್ತೆ ನೀನು ಅಡಿಗಚ್ಚಿದೀಯ. ಅವು ಏನು ಬಿದ್ದು ನಡೆಸಬಹುದು. ಮಾಡ್ತಾ ಇಲ್ಲವ, ನಾನೀಗ ವಿಶ್ವಾಸ ಪಾತ್ರನಿದ್ದೇನೆ, ವಿಶ್ವಾಸಕ್ಕೆ ಕೊಡ್ತಾ ಇದ್ದೇನೆ ಅಂತ. ಅದನ್ನ ನಾನು ಹೇಳುದೇನು, ಅಯುಧ್ಯೈವ ನಿಯೋಗಾನಮೇ ವಶೇಕುರು ಹಿತೇ ಸ್ಥಿತ. ನೀನು ಹೋರಾಟ ಮಾಡದವನನ್ನು ಗೆಲ್ಲು, ನಿನ್ನವನನ್ನಾಗಿಸು, ನಿನ್ನ ವಶದಲ್ಲಿರಲಿ, ನಿನ್ನ ಪ್ರೀತಿಯವನಾಗಲಿ, ನೀನು ಫ್ರೆಂಡ್ಶಿಪ್ ಮಾಡಿಕೊ, ಸಂಧಿ ಆಗಲಿ. ನೋಡಿ, ಗೆದ್ದದ್ದೇ ನೀನೇ. ಹೋರಾಟದಲ್ಲಿ ಗ್ಯಾರಂಟಿ ಇಲ್ಲ ಗೆಲುವು ಯಾರಿಗೆ ಅಂತ. ಅವನು ಹೋರಾಟ ಮಾಡದೆ ಬಿಡುವುದಿಲ್ಲ ಎನ್ನುವುದು ಸತ್ಯ, ಗೊತ್ತಿಲ್ಲ. ಯಾಕೆ ಅವನು ಕ್ಷತ್ರಿಯ ಧರ್ಮದಲ್ಲಿ ಇದ್ದಾನೆ, ಜೋರಿದ್ದಾನವ, ಅವನು ಸ್ವಧರ್ಮವನ್ನು ಕಾಪಾಡುವವ. ಹೀಗಾಗಿ ನಾನು ಹೇಳೋದಾದ್ರೆ ಹೋರಾಟ ಬೇಡ. ಮತ್ತೆ ನಾನು ಹೇಳಿದೆ, ಅವನೊಂದು ಲಾಭ ಆಯ್ತು, ನನಗೆ ಮಂತ್ರಿ ಸಿಕ್ಕಿದ, ಗಮ್ಮತ್ತಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಬರ್ತದೆ, ತಲೆಬಿಸಿ ಕಮ್ಮಿ. ಇಂಥದ್ದು ಯಾವುದೇ ಯೋಚನೆಗಳು ಮಾಡಿಕೊಳ್ಳದೆ ಯೋಚನೆ ಮಾಡು. ನಚ ಕಾಮಾತ್ ನಚ ದ್ರೋಹಾತ್ ಸ್ವಧರ್ಮಂ ಹಾತುಮರ್ಹಸಿ. ನೀನು ಏನು ಯೋಚನೆ ಮಾಡು, ನಿನ್ನ ಧರ್ಮ ಏನು ಯೋಚನೆ ಮಾಡು. ಕ್ಷತ್ರಿಯ ಧರ್ಮ, ರಾಜ್ಯ ಪರಿಪಾಲನೆ ಹೇಗೆ, ಏನು ಎನ್ನುವುದರ ಬಗ್ಗೆ ಒಂದಿಷ್ಟು ಆಯಾಮಗಳಲ್ಲಿ ಯೋಚನೆ ಮಾಡು. ಯಾವುದೋ ಒಂದು ಆಸೆಗೆ ಒಳಗಾಗಿ, ಯಾವುದೋ ಒಂದು ಕೋಪಕ್ಕೆ ಬಲಿಯಾಗಿ, ಯಾವುದೋ ಒಂದು ದ್ರೋಹಕ್ಕೆ ಸಿಕ್ಕಿಬಿದ್ದು ಬಿಡಬೇಡ. ಹೋರಾಡ್ತೀಯಾ ನೋಡು, ಮಂತ್ರಿ ಆಗಿಸ್ತೀಯಾ ನೋಡು, ಮಕ್ಕಳನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತೀಯಾ ನೋಡು, ರಾಜ್ಯವನ್ನು ನೋಡಿಕೊಳ್ಳುತ್ತೀಯಾ ನೋಡು. ಯಾವುದಕ್ಕೋಸ್ಕರವೂ ಯೋಚನೆ ಮಾಡಿ ನೋಡು ವ್ಯವಸ್ಥೆ ಹೇಗಿದೆ ಅಂತ. ಯಾಕೆಂದ್ರೆ ಮನುಷ್ಯನಿಗೆ ಯಾವತ್ತು ಏನು ಬರಬಹುದು. ಆತ್ಮನ್ಯಪಿಚ್ಚ ಸಂದೃಶ್ಯವು ಉಭವು ಜಯ ಪರಾಜಯವು. ಸೋಲು ಗೆಲುವು ಎಲ್ಲರಿಗೂ ನೋಡ್ಲಿಕ್ಕೆ ಬೇಕು. ಅವ ಸೋತ್ರೆ ನಾನವನ ಕೊಳ್ಳೆ ಹೊತ್ತಳಿಗೆಲ್ಲ ದೋಚಿಬಿಡುತ್ತೇನೆ, ಅಂತಃಪುರವನ್ನೆಲ್ಲ ನನ್ನದಾಗಿಸಿಕೊಳ್ಳುತ್ತೇನೆ, ಕೋಶ ನನ್ನದಾಗ್ತದೆ, ದೇಶ ನನ್ನದಾಗ್ತದೆ, ಅಲ್ಲಿನ ಬೆಳೆಗಳನ್ನೆಲ್ಲ ನಮ್ಮಲ್ಲಿಗೆ ತರಿಸ್ತೇನೆ, ಅಲ್ಲಿ ಜನರನ್ನೆಲ್ಲ ಗುಲಾಮರನ್ನಾಗಿಸ್ತೇನೆ ಎಲ್ಲ ಹೇಳಲಿಕ್ಕೆ ಸರಿ. ಆತ್ಮನ್ಯಪಿಚ ಸಂದೃಶ್ಯ ಉಭೌ ಜಯ ಪರಾಜಯ. ನಿನ್ನನ್ನು ನೋಡ್ಬೇಕಲ್ಲ, ಹಾಗೆ ನಾನು ಸೋತ್ರೆ ಅಂತ ನೋಡ್ಬೇಕಲ್ಲ. ನನ್ನದು ಕೊಳ್ಳೆ ಕೊತ್ತರಿಗೆಲ್ಲ
ಕೊಳ್ಳೆ ಹೊಡೆಯಲ್ಪಟ್ರೆ ಅಂತ ಕೇಳ್ಬೇಕಲ್ಲ ಕೋಟೆ ಕೊತ್ತಳಿಗೆಗಳು. ನನ್ನ ಅಂತಃಪುರಗಳನ್ನು ದೋಚಿಬಿಟ್ರೆ, ನನ್ನ ಕೋಶಗಳು ಇಲ್ಲ ಆಗಿಬಿಟ್ರೆ, ನಮ್ಮ ದೇಶದವರು ಗುಲಾಮರಾದ್ರೆ ಯೋಚನೆ ಮಾಡಿ. ಆದ್ರಿಂದ ಇಬ್ಬರಲ್ಲಿಯೂ ನೋಡಬೇಕಾದ್ದು, ಪ್ರತಿಯೊಬ್ಬರಲ್ಲಿಯೂ ನೋಡಬೇಕಾದ್ದು ಸೋಲು ಗೆಲುವು ಎನ್ನುವುದು ಯಾರು ಒಬ್ಬರ ನಿಷ್ಠೆಯಲ್ಲಿ ಇಲ್ಲ. ಕತೆ ಹೇಗಿರ್ತದೆ? ಮುಗಿಸುವ ಕತೆ ನಿಶ್ಶೇಷ ಕಾರ್ಯಣಾಂ ತಾತ ನಿಶ್ಶೇಷ ಕರ್ಣಾದ್ವಯ. ಒಂದು ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ. ಶತ್ರುಶೇಷವನ್ನು ಉಳಿಸಬಾರದು ಅಂತ ಹೇಳಿ ಎಲ್ಲವನ್ನು ಮುಗಿಸಬೇಕು ಅಂತ ಹೊರಡ್ತಾರಲ್ಲ, ಅವರಿಗೆ ಹೇಗೆ ಹೆದರಿಕೆ ಇರ್ತದೆ ಅಂದ್ರೆ ಅದೇ ಉಳಿದದ್ರಲ್ಲೇ ಹೆದರಿಕೆ ಇರುವುದು. ಅವರಿಗೆ ಅದೇ ಹೆದರಿಕೆ, ಯಾರಾದ್ರೂ ಒಬ್ಬ ಶತ್ರು ಉಳಿದೋದ್ರೆ ಮುಗಿಸಿಬಿಡ್ತಾನಲ್ಲ. ನೀಗ ಇವನನ್ನು ಬಿಟ್ಟಿದ್ದೀಗ, ಇವ ಉಳ್ಕೊಂಡಿದ್ದಾನೆ, ಸಂಧಿ ಮಾಡಿಕೋ, ಮಂತ್ರಿ ಆಗಿರ್ಲಿ, ರಾಜ್ಯವನ್ನು ಚೆನ್ನಾಗಿ ನಡೆಸ್ಕೋ, ಸುಮ್ಮನೆ ಬಿಡು. ಕ್ಷತ್ರಿಯ ಧರ್ಮದಲ್ಲಿದ್ದಾನೆ, ಎತ್ತಿ ನಿಲ್ತಾನೆ, ಹೋರಾಟ ಮಾಡ್ತಾನೆ, ಸೋಲು ಗೆಲುವು ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ನಿಶ್ಶೇಷ ಮಾಡುವುದರಲ್ಲೇ ತಾತ್ಪರ್ಯ, ಆ ಉಳ್ಕೊಂಡದ್ರಲ್ಲೇ ಹೆದರಿಕೆ. ಬಹಳ ಚಂದವಾಗಿ ಋಷಿ ಮಾತಾಡಿದ. ಏನು ವೈದೇಹ ಉತ್ತರ ಕೊಡ್ತಾನೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಹೇಳುತ್ತಾರೆ. ಹೇಗೆ ಹೇಳಿದ್ದೀರಿ? ಯಥಾ ಬ್ರೂಯಾತ್ ಮಹಾಪ್ರಾಜ್ಞ. ಭಾರಿ ಬುದ್ಧಿಮಂತರು, ತಿಳ್ಕೊಂಡವರು ಹೇಳುವಂಥದ್ದನ್ನು ಹೇಳಿ ಆಯ್ತು. ಯಥಾ ಬ್ರೂಯಾತ್ ಬಹುಶ್ರುತ. ಓದಿದವನು ಹೇಳುತ್ತಾನೆ, ಕೇಳಿದವನು ಹೇಳುತ್ತಾನೆ. ಇದು ಎರಡು ಮುಖ್ಯ. ಹೇಳುವುದರಲ್ಲಿ ಎರಡು ಬೇಕು. ನಮಗೀಗೆ ಎಂದು ಗೊತ್ತಿಲ್ಲ. ಕೇಳಿದ್ದು ಹೇಳುವುದು ಎನ್ನುವುದು ಸರಿ ಇಲ್ಲ. ಯಾಕೆಂದ್ರೆ ಅದು ಕೇಳಿದ್ದು ಅಷ್ಟೇ. ಅವನು ಓದಿದ್ದಿರಬೇಕು, ಆ ನಂತರ ಕೇಳಿದ್ದು ಇರಬೇಕು. ಅವನು ಕೇಳಿದ್ದಿರಬೇಕು, ಅದನ್ನು ಅವನು ಓದಿದ್ದಿರಬೇಕು. ಹಾಗಾದ್ರೆ ಹೇಳಲಿಕ್ಕೆ ಬರ್ತದೆ. ನಮಗೆ ಎರಡು ಕತೆ ಗೊತ್ತೇ ಇಲ್ಲ. ಇವತ್ತು ಯಾರದ್ದು ಕೇಳಿ ಹೇಳುವವರು ಹೆಚ್ಚು ಜನ, ಓದಿಕೊಳ್ಳದವರು ಹೆಚ್ಚು ಜನ. ಸೋಲುವುದೇ ಅಲ್ಲಿ ಅವರು. ಓದಿಕೊಂಡಿರ್ತಾರೆ, ಕೇಳಿಕೊಳ್ಳಿರುವುದಿಲ್ಲ. ಹೇಗೆ ಹೇಳುವುದು ಅಂತ ಗೊತ್ತಿಲ್ಲ. ಓದಿದ್ದು ಹಾಗೆ ಇರುವುದಿಲ್ಲ. ಅದು ಹೇಳುವ ಕಥೆ ಬೇರೆ ಇರ್ತದೆ. ಆದ್ರೆ ನೀವು ಬಹಳ ಚಂದವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಓದಿಕೊಂಡಿದ್ದೀರಿ, ಹೇಳಿಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ, ಕೇಳಿಕೊಂಡಿದ್ದೀರಿ ಅನೇಕ ಜನರಿಂದ. ಶ್ರೇಯಸ್ಕಾಮಃ ಯಥಾ ಬ್ರೂಯಾತ್ ಉಭಯೋ ಯಕ್ಷಮಂ ಭಯ. ನಮ್ಮೀರುವರೆಗೆ ಏನಾಗುತ್ತೋ ಅದನ್ನು ಹೇಳಿದ್ದೀರಿ. ಒಳ್ಳೆಯದು, ಆತ್ಯಂತಿಕವಾಗಿ ಒಳ್ಳೆಯದು. ಯಾವತ್ತಿನ ಕಾಲದಲ್ಲಿ ಒಳ್ಳೆಯದಾಗುವಂತಹ ಕಥೆಯನ್ನು ನಾವು ಹೇಳಿದ್ದು, ನೀವೇ ಹೇಳಿದ್ದು, ಇಬ್ಬರಿಗೂ ಸರಿಯಾಗುವ ಹಾಗೆ. ಹಾಗಾಗಿ ಇದರಲ್ಲಿ ನನಗೊಬ್ಬರಿಗೆ ಅವನೊಬ್ಬರಿಗೆ ಅಂತಲ್ಲ, ಖಂಡಿತವಾಗಿಯೂ ನಾನು ನಿಮಗೆ ಮಾಡಿಕೊಡ್ತೇನೆ. ಕರಿಷ್ಯಾಮಿ ಚ ತತ್ತಥ. ಇದವನ ದೊಡ್ಡ ಮಾತು, ವೈದೇಹನ ಮಾತು. ಮಾಡಿಕೊಡ್ತೇನೆ, ನಡೆಸಿಕೊಡುತ್ತೇನೆ. ಕೆಲಸ ನಿಮಗೆ ನನ್ನದಾಯ್ತು ಅಂತ ಅರ್ಥ. ಯಾಕೆಂದ್ರೆ ಒಬ್ಬ ತಿಳಿದವನು ಹೇಳಿದ್ದನ್ನು ನಾವು ಮತ್ತೆ ವಿಮರ್ಶೆ ಮಾಡಲಿಕ್ಕಿಲ್ಲ. ಅದು ಸೇಮ್ ತಿಳುವಳಿಕೆ ನಮ್ಮದಾಗಿರ್ತದೆ ಅಂತ ಅರ್ಥ. ಈ ನೆಲೆಯಲ್ಲಿ ಬಹಳ ಚೆನ್ನಾಗಿ ವೈದೇಹ ರಾಜ, ಜನಕ ರಾಜ ಒಪ್ಪಿಗೆ ಕೊಟ್ಟ. ಒಪ್ಪಿಗೆ ಕೊಟ್ಟು ಹೇಳುತ್ತಾನೆ ಇವನ ಹತ್ರ. ಅಲ್ಲೇ ಇದ್ದಾನೆ, ಬಂದಿದ್ದಾನೆ ಕೌಸಲ್ಯ, ಕೋಸಲ ದೇಶದವ. ಹೇಳ್ತಾನೆ, ಧರ್ಮತಃ ಬುದ್ಧಿತಶ್ಚೈವ ಬಲೇನ ಚ ಜಿತಮ್ಮಯ. ನಾನು ನಿನ್ನನ್ನು ಗೆದ್ದಿದ್ದೇನೆ, ಹೌದು ಗೆದ್ದಿದ್ದೇನೆ. ಕ್ಷತ್ರ ಧರ್ಮದ ಯುದ್ಧದ ಪ್ರಕರಣದಲ್ಲಿ ನಿನ್ನನ್ನು ಗೆದ್ದದ್ದು ಸತ್ಯ. ರಾಜಬುದ್ಧಿತನದಲ್ಲಿ ಗೆದ್ದದ್ದು ಹೌದೇ ಹೌದು. ನನ್ನ ಬಲ, ಪರಾಕ್ರಮ, ಸೈನ್ಯ. ಆದರೆ ಅಹಂತ್ವಯಾಚ ಆತ್ಮಗುಣೈ ಜಿತಃ ಪಾರ್ಥಿಸುತ್ತಾರೆ. ನೀನು ಸೋತದ್ದವುದು, ನಾನು ಗೆದ್ದದ್ದವುದು. ಮತ್ತೆ ನಾನು ಸೋತದ್ದವುದು, ನೀನು ಗೆದ್ದದ್ದು. ಅದೇಗೆಂದರೆ ನಿನ್ನ ಗುಣದಿಂದ, ನಿನ್ನಲ್ಲಿರತಕ್ಕಂಥ ಶುದ್ಧವಾದಂತಹ ಗುಣ ವಿಶೇಷಗಳು ಈ ಋಷಿ ಹೇಳಿ ನನಗೆ ತುಂಬಾ ಅರ್ಥ ಆಯಿತು. ಹಾಗಾಗಿ ನಾನು ಸೋತೆ. ನಾನು ನಿನ್ನ ಗುಣಕ್ಕೆ ಸೋತಿದ್ದೇನೆ, ನೀನು ಗೆದ್ದಿದ್ದೀಯ. ಆ ಲೆಕ್ಕಾಚಾರದಲ್ಲಿ ನೀನು ಸೋತದ್ದಲ್ಲ. ಆತ್ಮಾನಂ ಅನವಜ್ಞಾಯ ಜಿತವತ್ ವರ್ತತಾಂ ಭವಾನ್. ನೀನು ಸಣ್ಣದು ಮಾಡಿಕೊಳ್ಳದೆ, ಮನಸ್ಸು ಕಿರಿಕಿರಿ ಮಾಡಿಕೊಳ್ಳದೆ, ನೀನೇ ಗೆದ್ದದ್ದು ಅಂತ ಮಾಡಿಕೊ. ನಾನು ನಿನ್ನನ್ನು ಗೆದ್ದಿದ್ರು ನೀನು ನಿನ್ನನ್ನು ಸಣ್ಣದು ಮಾಡಿಕೊಳ್ಳಬೇಡ, ಅವಹೇಳನೆ ಮಾಡಿಕೊಳ್ಳಬೇಡ. ನಾನು ಗೆದ್ದೆ, ನೀನು ಸೋತವ ಅಂತ ಮಾಡಿಕೊಳ್ಳಬೇಡ. ಹಾಗಿರು ಅಂತಾನೆ. ನಾಮಮನ್ಯೇ ಜತೆ ಬುದ್ಧಿ. ನಾನು ನಿನಗೆ ಕಮ್ಮಿಯಾಗಿ ಯೋಚನೆಗೆ ತರುವುದಿಲ್ಲ, ಅಗೌರವ ಮಾಡುವುದಿಲ್ಲ.
ನಾವು ಮನ್ನೇಚ ಪೌರುಷ. ನಿನ್ನ ದೊಡ್ಡತನಕ್ಕೂ ನಾನೇನು ಮರ್ಯಾದೆ ಕಮ್ಮಿ ಮಾಡುವುದಿಲ್ಲ. ನಾವು ಮನ್ನೇಚ ಯಾಮಿತಿ, ನಾನು ಗೆದ್ದೆ ಅಂತ ಹೇಳಿಕೊಳ್ಳುವುದಿಲ್ಲ, ಆಯ್ತಾ? ಜಿತವದ್ವರ್ತದ ಅಂತ. ನೀನು ಗೆದ್ದಾಗಿರು, ನಾನು ಸೋತಾಗಿರ್ಲಿ, ನೀನು ಸೋತಾಗಿರು, ನಾನು ಗೆದ್ದಾಗಿರ್ಲಿ. ಯಾವುದೇ ರೀತಿಯ ಸೋಲು ಗೆಲುವಿನ ಕಥೆ ಇಲ್ಲ. ಇಬ್ಬರು ಗೆದ್ದದ್ದು, ಇಬ್ಬರು ಸೋತದ್ದು. ಹಾಗೆ ಯಥಾವತ್ ಪೂಜಿತೋ ರಾಜನ್ ಗೃಹಂ ಗಂತಾಸಿ ಮೇ ಗೃಹ. ನನ್ನ ಮನೆಗೆ ಬಾ, ಅರಮನೆಗೆ ಬಂದು ಆದಿತ್ಯ ಸ್ವೀಕರಿಸಿ ಮತ್ತೆ ನಿನ್ನಲ್ಲಿಗೆ ನೀನು ಹೇಳಿಕೊಂಡು ಬಹಳ ಆತ್ಮೀಯತೆಯಿಂದ ಅವನನ್ನು ಮರೆಮಾಡಿಸಿಕೊಂಡು ರಾಜ ವೈದೇಹ ಅವನ ಅರ್ಘ್ಯಪಾದ್ಯ ಉಪಚಾರಗಳನ್ನು ಕೊಟ್ಟು ದದೌ ದುಹಿತರಂಚಾಸ್ಮೈ ರತ್ನಾನಿ ವಿಧಾನಿತ, ತನ್ನ ಮಗಳನ್ನೇ ಕೊಟ್ಟಂತ. ಯೋಗ್ಯತೆ ಎಂದರೆ ಹಾಗೆ. ರಾಜನ ಸಂಧಿ ಮೈತ್ರಿ ಒಬ್ಬ ರಾಜಋಷಿ ಹೇಳಿದ ನೆಲೆಯಲ್ಲಿ ಆಗಿರತಕ್ಕಂತಹ ಒಂದು ಕಥೆ. ಇದು ಜನಕರಾಜ. ನಾನು ಅದು ಕೇಳಿ, ಯಾವ ಜನಕ್ಕೆ ಹೇಗಿರುತ್ತಾರೆ? ಇದು ಜನಕರಾಜ ಬರಲಿಕ್ಕೆ ಹೇಳಿಕೊಂಡು ಯೋಗ್ಯನನ್ನು ತನ್ನದಾಗಿಸಿಕೊಂಡು ತನ್ನವನಾಗಿಸಿಕೊಂಡು ತನ್ನ ಮಗಳನ್ನು ಅವನಿಗೆ ಕೊಟ್ಟು ರತ್ನಾನಿ ವಿವಿಧಾನಿಚ ಬಹು ಸಂಪತ್ತುಗಳನ್ನು ಅವರಿಗೆ ನೀಡಿ ಅವನನ್ನು ಸಂಭ್ರಮಿಸಿ ಕಳುಹಿಸಿಕೊಟ್ಟ. ಇದು ಕತೆ. ಇದು ಕತೆ ಅಂತಾನೆ ಭೀಷ್ಮ. ಏಷ ರಾಜ್ಞಾಂ ಪರೋ ಧರ್ಮ ಸಖ್ಯವು ಜಯ ಪರಾಜಯವು. ಅದು ಪಾಠ. ಸಮವು ಜಯ ಪರಾಜಯ ಉಂಟು. ಮಕಾರವೋ ಹ್ಯಕಾರವೋ ಗೊತ್ತಾಗುವುದಿಲ್ಲ. ಅಕ್ಷರಗಳು ನೋಡಿ ಒಂದರಿಂದ ಎಷ್ಟೆಲ್ಲ ಅರ್ಥ ವ್ಯತ್ಯಾಸ ಆಗತ್ತೆ. ಯಶರಾಜ್ಞಾಂ ಪರೋಧರ್ಮ, ಇದು ರಾಜರ ದೊಡ್ಡ ಕಥೆ ಅಂದ್ರೆ, ದೊಡ್ಡ ಧರ್ಮ ಅಂದ್ರೆ ಹೀಗೆ, ರಾಜಧರ್ಮ ಅಂದ್ರೆ ಹೀಗೆ. ಎಂತದು? ಸಮವು ಜಯ ಪರಾಜಯವು, ಸೋಲು ಗೆಲುವು ಒಂದೇ ಬಗೆ ಎನ್ನುವುದು. ಇಲ್ಲಿ ಯಾರು ಸೋತರು, ಯಾರು ಗೆದ್ರು, ಯಾಕೆ ಗೆದ್ರು, ಯಾಕೆ ಸೋತರು, ಹೇಗೆ ಹೇಳುವ? ವೈದೇಹ ಜನಕರಾಜ ಗೆದ್ನ? ಹೌದು ಹೇಳಿ ನೀವು, ಗೆದ್ದ ಅಂತ ಹೇಳ್ತೀರಾ? ಕೋಸಲ ಹೀಗೆ ಹೇಳ್ತಾನೆ, ನೋಡುವ ಅಂತಾನೆ. ಯಾರು ಸೋಲ್ತಾರೆ ಗೊತ್ತಿಲ್ಲ. ಯಾವಾಗ ಯಾವುದೋ ಒಂದು ನೋಡಿ, ಚೆಸ್ ಬೋರ್ಡ್ ಇದ್ದಾಗೆ ಆಡುವಾಗ ಯಾವುದೋ ಒಂದು ನಡೆ ನಮ್ಮ ಇಡೀ ರಾಜನನ್ನು ಬೀಳಿಸಲಿಕ್ಕೆ ಕಾರಣ ಆಗ್ತದೆ. ಯಾವುದೋ ಒಂದು ನಡೆ ಪ್ರತಿಪಕ್ಷ ರಾಜನನ್ನು ಅಲ್ಲಾಡಿಸಲಿಕ್ಕೆ ಕಾರಣ ಆಗುತ್ತೆ. ಗ್ಯಾರಂಟಿ ಆಗುವುದಿಲ್ಲ ಕೆಲವೊಮ್ಮೆ, ಅದಾಗಿ ಹೋಗುವುದು ಕೆಲವೊಮ್ಮೆ. ಲಕ್ಷಗಟ್ಟಲದ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಇರ್ಲಿಕ್ಕೆ ಹೋಗಿ, ಆಯಾಮಗಳು ಇರ್ಲಿಕ್ಕೆ ಹೋಗಿ, ಆ ಹೊತ್ತಿನಲ್ಲಿ ಏನಾಯ್ತು ನಮ್ಮ ತಲೆಯೊಳಗೆ, ಎಷ್ಟು ಮೇಧಾವಿತನದಿಂದ ಆಡ್ಲಿಕ್ಕೆ ಹೋದ್ರು ಕೆಲವೊಮ್ಮೆ ಕೆಲವು ಪಾನ್ಗಳು, ಅಲ್ಲಿನ ಕಾಯಿನ್ಗಳು ಅಲುಗಾಡಿಸ್ತವೆ, ನಲುಗಿಸ್ತವೆ. ಆ ರೀತಿ ಬರ್ತದೆ ನೋಡಿ. ಎಷ್ಟು ಚಂದ, ಎಷ್ಟು ಸಣ್ಣಗಿದೆ ನೋಡಿ. ಒಂದು 64 ಕೋಣೆ ಒಳಗೆ ಏನು ಅದ್ಭುತ, ಏನು ಗಂಟೆಗಟ್ಟಲೆಲ್ಲ ದಿನಗಟ್ಟಲೆ ಆಡಬಹುದು. ಅಷ್ಟು ನಡೆಗಳು, ಅಷ್ಟು ಗಮ್ಮತ್ತುಗಳು, ಅಷ್ಟು ವ್ಯವಸ್ಥೆಗಳು. ಅದರಲ್ಲಿ ಮತ್ತೆ ಪುನಃ ಬರ್ತಾ ಇಲ್ಲ. ಏನ್ರಿ ಏನು, ಹೀಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಯಾರು ಸೋತದ್ದು, ಯಾರು ಗೆದ್ದದ್ದು ಹೇಳಲಿಕ್ಕಿಲ್ಲ. ಇದು ಏಷ ರಾಜ್ಞಾಂ ಪರೋ ಧರ್ಮ ಸಮೌ ಜಯ ಪರಾಜಯವು ಒಂದು ಶಬ್ದ. ಇನ್ನೊಂದು ಏಷರಾಜ್ಞಾಂ ಪರೋ ಧರ್ಮ ಏನು? ಸಖ್ಯವು ಜಯ ಪರಾಜಯವು, ಸೋಲು ಗೆಲುವು ಎರಡನ್ನು ಸಹಿಸಿಕೊಳ್ಬೇಕು ಮಾರಾಯರೇ ಅಂತಾನೆ. ಹೌದು, ಮಿಥಿಲೆಯ ಅರಸ ಗೆದ್ದ, ಆದರೆ ಗೆದ್ದದ್ದು ಸಹ ಅವನು ಅನುಭವಿಸುವಂತಿಲ್ಲ ಗೆಲುವನ್ನು. ಅವನು ಸೋಲು ಅನುಭವಿಸಬೇಕು. ಯಾಗಿದ್ದವನು ಬಂದ ಮನೆ ಬಾಗಿಲಿಗೆ, ಮತ್ತೆ ಹೋರಾಟ ಮಾಡಿದ್ರೆ ಇಲ್ಲ, ಸಂಧಿ ಆಯ್ತು ಅಂತ ಇಟ್ಕೊಳ್ಬೇಕಾಯ್ತು ಅವನ. ಇವ ಕೋಸಲದವ ಸೋತ ಹೇಳುದ? ಸೋತ, ಆದ್ರೆ ಯಾವಾಗಲೂ ಅಲ್ಲ, ಇನ್ನೊಮ್ಮೆ ಗೆಲ್ಲಬಹುದು, ಯಾವ ರೀತಿಯಲ್ಲೂ ಗೆಲ್ಲಬಹುದು ನೋಡಿ. ಆದ್ರಿಂದ ಅವನು ಸಹ ತನ್ನ ಸೋಲನ್ನು ಸಹಿಸಿಕೊಂಡ, ಸಂಧಿಗೆ ಒಡಂಬಡಿಸಿ ಸ್ವಲ್ಪ ತಗ್ಗಿದ, ಪೂರ ತಗಲಿಲ್ಲ, ಪೂರ ಡಂಬ ಅಲ್ಲ, ತಲೆ ಬಗ್ಗಿದ್ದೆ, ತಲೆ ಬಗ್ಗಿಸಿದ್ದಲ್ಲ, ಪೌರುಷವಂತಿಕೆಯಲ್ಲಿ ತಲೆಯನ್ನು ಬಗ್ಗಿಸುವಂತೆ ಮಾಡಿದ್ದು. ಇಬ್ರು ತಲೆ ಬಗ್ಗಿಸಿದ್ದೆ ಅಲ್ವಾ? ಫ್ರೆಂಡ್ಲಿ ಅಂದ್ರೆ ಒಳ್ಳೆಯವರು ಒಟ್ಟಾಗಿರುವುದು ಚಂದ ಅಲ್ವಾ? ಎರಡು ಜನರು ಒಳ್ಳೆಯವರೇ ಆಗಿದ್ದಾಗ ಹೋರಾಟ ಮಾಡಿ ಎರಡು ದೇಶವನ್ನು ಒಂದು ಮಾಡಿ ಹಾಳು ಮಾಡೋದು ಯಾಕೆ ಅಲ್ವಾ? ಎರಡು ಸ್ವತಂತ್ರವಾದ ಚಂದವಾಗಿ ದೇಶ ನಡೀಲಿ ಅಲ್ವಾ? ಒಳ್ಳೆಯವರಿದ್ದಾಗ ನೂರಾರು ರಾಜರು ಬರಲಿ, ಎಲ್ಲರೂ ಸ್ವತಂತ್ರರಾಗಿ ಒಳ್ಳೆ ರೀತಿಯಿಂದ ರಾಜ್ಯಭಾರ ಮಾಡುವುದಾದ್ರೆ ಯಾರ್ಯಾರನ್ನು ಕೊಳ್ಳೆ ಹೊಡುವುದು ಬೇಡ. ಆದರೆ ಚೆನ್ನಾಗಿ ನೋಡಿಕೊಳ್ಳದಿದ್ದಾಗ ಜನರೇ ದಂಗೆ ಹೇಳುತ್ತಾರೆ, ಒಳ್ಳೆಯವನು ನೋಡಿಕೊಂಡಾಗ ಜನರೇ ಓಡಿ ಬರ್ತಾರೆ, ನೀನು ಒಳ್ಳೆ ನೋಡಿಕೊಡ್ತೀಯ, ನಮ್ಮ ಸೊತ್ತು ನಿನಗಿರ್ಲಿಯಾ ಅಂತ. ಹಾಗಾಗಿ ಜಯ ಪರಾಜಯ ಎಲ್ಲ ರಾಜರ ಧರ್ಮದಲ್ಲಿ ಅದು ವಿಚಿತ್ರ. ಸೋಲು ಗೆಲುವನ್ನೆಲ್ಲ
ದ್ವಂದ್ವಾತೀತವಾಗಿ ಬದುಕಬೇಕೆನ್ನುವ ಲಕ್ಷಣದಲ್ಲಿ ಭೀಷ್ಮರು ಧರ್ಮರಾಜನಿಗೆ ಚಿಂತನೆಯನ್ನು ನೀಡಿದರು. ಮುಂದೆ ಧರ್ಮರಾಜನ ಬೇರೆ ಬಗೆಯ ಪ್ರಶ್ನೆಗಳು, ಚಿಂತನೆಗಳು ಬರ್ತವೆ. ಅದಕ್ಕೆ ಉತ್ತರವನ್ನು ನೋಡುವ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.